ವಾಕ್ಯ ಭಾಗ ಕೀರ್ತನೆಗಳು 131 1ರಿಂದ 3 ವಾಕ್ಯಗಳು ನಾನು ಓದ್ತೇನೆ, ನೀವು ಕೇಳಿಸ್ಕೊಳ್ರಿ. Psalms 131 verse 1 to 3. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೇನೆ. ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದೆ. ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದ ಕೂಸಿನಂತಿದೆ. ಇಸ್ರಾಯೇಲೇ, ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರೋ. ಆಮೆನ್. ಭಾಳ ಸುಂದರವಾದಂಥ ಒಂದು ವಾಕ್ಯ. ಇವತ್ತು ನಾವಿರುವಂಥ ಸುತ್ತಲಿನ ಲೋಕ ಯಾವಾಗಲೂ ನಮಗೆ ಇರಿಟೇಷನನ್ನು ತರುವಂಥ ಒಂದು ಲೋಕ. ಮಕ್ಕಳುಗಳಿಂದ ಹಿಡಿದು ಕೆಲಸದಿಂದ ಹಿಡಿದು ಕಳವಳ, ಸ್ಟ್ರೆಸ್, ಒತ್ತಡಗಳನ್ನು ಹೆಚ್ಚು ತರುವಂತಹ ಒಂದು ಲೋಕ. ಈ ಸಂದೇಶದ ಶಿರೋನಾಮೆ ಎಲ್ಲರೂ ಹೇಳ್ತೀರಾ ಏನದು? ಮನಸ್ಸೇ ನೆಮ್ಮದಿಯಾಗು. ಮೊನ್ನೆನಾ ಅಥವಾ ನಿನ್ನೆ ಬೆಳಿಗ್ಗೆವರೆಗೂ ನನ್ನ ಮನಸ್ಸು ನೆಮ್ಮದಿಯಾಗಿತ್ತು. ಈ ವಾಕ್ಯನ ಧ್ಯಾನ ಮಾಡಿ ಸಂದೇಶ ಎಲ್ಲ ಸಿದ್ಧ ಮಾಡಿ, ಆದರೆ ನಮ್ಮ ಸಂಸ್ಥಾನದ ಭಾಳ ಮುದ್ದು ಜನರುಗಳು ಯಾರು ಅಡುಗೆ ಮಾಡೋದು ಅಂತ ಒಂದು ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಗ್ರೂಪಲ್ಲೇ ಹಾಕಿದೆ, ನೀವು ಮಾಡೋದಾದರೆ ಮಾಡಿ. ಅಲ್ಲಿವರೆಗೂ ಮನಸ್ಸು ನಂದೇನಾಗಿತ್ತು. ಅದಾದಮೇಲೆ ನನ್ನ ಮನಸ್ಸು ಏನಾಗಲಿಲ್ಲ, ನೆಮ್ಮದಿಯಾಗಿರಲ್ಲ. ನಮ್ಮ ಸುತ್ತಲಿನ ಒತ್ತಡಗಳು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ, ನಾನು ಯೋಚನೆ ಮಾಡ್ತಿದ್ದೆ, ಮೋಶೆಗೆ ನಿಜವಾಗ್ಲೂ ದೇವರ ಮೇಲೆ ದೇವರು ಕೋಪಿಸ್ಕೊಂಡಿದ್ದಕ್ಕೆ ಕಾರಣ ವಾಕ್ಯಗಳನ್ನು ಮೋಶೆ ಕಲಿಸಿದ್ರು ಕೂಡ ಆ ಜನರು ಕೈಗೊಳ್ಳದೇ ಇರೋದ್ರಿಂದ ವಾಕ್ಯ ಹೇಳುತ್ತೆ, ಮೋಶೆಯು ದುಡುಕಿ ಪಾಪ ಮಾಡುವಂತೆ ಜನರು ಮಾಡಿದ್ರಂತೆ. ಅವನು ಬೈಬಲ್ ಹೇಳುತ್ತೆ ಅವನು ಭಾಳ ಶಾಂತಾತ್ಮನು, ಸಾತ್ವಿಕನು ಅಂತ. ಆದರೆ ಆ ಸಾತ್ವಿಕನಿಗೆ ಅತಿ ಹೆಚ್ಚು ಮನಸ್ಸಮಾಧಾನನ ಕೆಡಿಸಿದ್ದು ಯಾರು ಲಾಸ್ಟಲ್ಲಿ? ಜನರು. ಆದರೆ ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ತಿದ್ದೀನಿ, ಇವತ್ತು ನಮ್ಮ ಸುತ್ತಲೂ ಕೂಡ ನಮ್ಮ ಮನಸ್ಸು ನೆಮ್ಮದಿ ಆಗಲಿಕ್ಕಾಗದೆ ವ್ಯಕ್ತಿಗಳು, ಪರಿಸ್ಥಿತಿಗಳು, ಕುಟುಂಬಗಳು, ಘಟನೆಗಳು ನಮ್ಮನ್ನು ಅನೇಕ ಸಾರಿ ನೆಮ್ಮದಿಯಾಗಲಿಕ್ಕೆ ಬಿಡೋದಿಲ್ಲ. ದುಬೈ ಏರ್ಪೋರ್ಟ್ನಲ್ಲಿ ಭಾಳ ಚೆನ್ನಾಗಿ ಟ್ರಾನ್ಸಿಟ್ ಫ್ಲೈಟ್ನ ಹಿಡಿದು PV ಸಿಂಧು ಅನ್ನುವಂಥ ಬ್ಯಾಡ್ಮಿಂಟನ್ ಪ್ಲೇಯರ್ ಇಂಗ್ಲೆಂಡ್ ಬರ್ಮಿಂಗ್ ಹ್ಯಾಮ್ ಗೇಮ್ಗೆ ಹೋಗಬೇಕು. ಅವಳು ಹೋಗಲಿಕ್ಕೆ ಹೋದಂಥ ಸಮಯದಲ್ಲಿ ವಾಪಸ್ ಹೋಟೆಲ್ ರೂಮ್ಗೆ ಹೋದ್ಲು. ಆದರೆ ಅವಳ ಕೋಚ್ ಏರ್ಪೋರ್ಟ್ನಲ್ಲಿ ನಿಂತು ಸ್ವಲ್ಪ ದೂರದಲ್ಲೇ ಆ ವ್ಯಕ್ತಿ ಇದ್ದಂಥ 100 ಮೀಟರ್ ದೂರದಲ್ಲಿ ಬಾಂಬ್ ಹೊಡೀತು. ಕೋಚ್ ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ, ವಾಟ್ ಹ್ಯಾಸ್ ಹ್ಯಾಪ್ನಿಂಗ್, ವಿ ಡೋಂಟ್ ನೋ. PV ಸಿಂಧು ಭಾರತದಿಂದ ಕಳುಹಿಸಲ್ಪಟ್ಟಂಥ ಶ್ರೇಷ್ಠ ಆಟಗಾರ್ತಿ, ಬಿಲಿಯನ್ ಗಟ್ಟಲೆ ಹಣವನ್ನು ಸಂಪಾದಿಸಲಿಕ್ಕೆ ದೇವರು ಕೊಟ್ಟಂಥ ಅವಳಿಗೆ ಕೊಟ್ಟಂಥ ಟ್ಯಾಲೆಂಟ್. ಲೋಕದವರೆಗೂ ದೇವರೇ ಕೊಡೋದು ಆ ಟ್ಯಾಲೆಂಟ್ನ. ಆದರೆ ಅಷ್ಟೆಲ್ಲ ಉನ್ನತ ಪದವಿಯಲ್ಲಿರುವಂಥ ಅವಳು ಏರ್ಪೋರ್ಟ್ ಹತ್ತಿರ ಹೋಟೆಲ್ನಿಂದನೇ ವಿಡಿಯೋ ಮಾಡಿದ್ದಾಳೆ. ಖೇಯಾಸ್, ಟ್ರಬಲ್, ಏನಾಗ್ತಾಯಿದೆ ಕೋಚ್ ಗೊತ್ತಿಲ್ಲ. ಹೇಗಾದರೂ ಮಾಡಿ ಇಂಡಿಯನ್ ಏರ್ನವರು, ನೇವಿಯಲ್ಲಿರುವಂಥವ್ರುಗಳು ಎಲ್ಲರೂ ಯಾರಾದರೂ ಸಹಾಯಗಳನ್ನು ಕೊಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಬ್ಬ ವಿಡಿಯೋ ಮಾಡಿ ಕ್ರೀಡಾಪಟು ಕೂಡ ವ್ಯವಸ್ಥೆ ಅವಳನ್ನು ಕಾಪಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇವತ್ತಿನ ಸುತ್ತಮುತ್ತಲೂ ನಾವಿದ್ದೀವಿ. ಹಾಗಿದ್ರೆ ಅವಳ ಮನಸ್ಸು ಕೂಡ ಅಲ್ಲಿ ಸಿಕ್ಕಾಕೊಂಡಾಗ ನೆಮ್ಮದಿಯಾಗಿರಲಿಲ್ಲ. ಆದರೆ ಇಲ್ಲಿ ನೋಡ್ರಿ, ಕೀರ್ತನೆಯಲ್ಲಿ 131ನೇ ವಾಕ್ಯದಲ್ಲಿ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಸಮಾಧಾನ ಪಡಿಸಿದ್ದೇನೆ ಏನನ್ನ? ನನ್ನ ಮನಸ್ಸನ್ನು. ಕೆಳಗಡೆ ಮತ್ತೆ ಹೇಳ್ತಾನೆ, ಮೊಲೆ ಬಿಡಿಸಿದ ಕೂಸಿನಂತೆ ಏನಿದೆಯಂತೆ? ನೆಮ್ಮದಿ ಇದೆ. ಮತ್ತೆ ಕೆಳಗಡೆ ಹೋಗಿ ನೋಡ್ರಿ, ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದಂತಹ ಕೂಸಿನಂತಿದೆ. ಇದು ಭಾಳ ದೊಡ್ಡ ಆಶೀರ್ವಾದ. ಚಾರ್ಲ್ಸ್ ಸ್ಪರ್ಜನ್ ಈ ಕೀರ್ತನೆ ಬಗ್ಗೆ ಹೇಳುವಾಗ ಹೇಳ್ತಾರೆ, ಓದೋದ್ರಲ್ಲಿ ಭಾಳ ಸಣ್ಣದಾದಂಥ ಕೀರ್ತನೆ. ಎಷ್ಟು ವಾಕ್ಯ ಇದೆ? 3 ವಾಕ್ಯ. ಆದರೆ ಕಲಿಯಬೇಕಾದ ವಿಷಯದಲ್ಲಿ ಅತೀ ದೊಡ್ಡದಾದಂಥ ಕೀರ್ತನೆ. ಅವರು ಹೇಳ್ತಾರೆ, ಒಂದು ಕೂಸು ಬಗ್ಗೆ ಈ ಕೀರ್ತನೆ ಹೇಳಿದ್ರು ಕೂಡ ಕ್ರಿಸ್ತನಲ್ಲಿ ಒಬ್ಬ ಬೆಳೆದ ವ್ಯಕ್ತಿಯ ಅನುಭವವನ್ನು ಈ ಕೀರ್ತನೆ ಹೇಳಲ್ಪಟ್ಟಿದೆ. ಒಂದು ಮಗು ಬಗ್ಗೆ ಹೇಳಿರೋದು, ಆದರೆ ಇದರಲ್ಲಿ ಕಲಿಬೇಕಾಗಿರುವಂಥ ವಿಷಯ ಯಾವ ಮಟ್ಟಕ್ಕಿದೆ? ಕ್ರಿಸ್ತನಲ್ಲಿ ಬೆಳೆದು ಬಂದಂಥ ವ್ಯಕ್ತಿಗಳು
ಪ್ರಬುದ್ಧವಾಗುವ ಮಟ್ಟಕ್ಕೆ ಇದೆ. ಇದರ ಹಿನ್ನೆಲೆ ಕೆಲವರು ಹೇಳ್ತಾರೆ, ಕಮೆಂಟೇಟರ್ಸು ಕೆಲವರು, ದಾವೀದನನ್ನು ಸೌಲ ಹಿಮ್ಮೆಟ್ಟಿ ಬಂದಾಗ ಅವನು ಸಿಂಹಾಸನನ ಕಳ್ಕೊಂಡು ಅವನಿಗೆ ಸಿಂಹಾಸನ ಹೋಗ್ಬಿಡ್ತಲ್ಲ ಅನ್ನೋ ಸಿಂಹಾಸನದ ಆಸೆಯಲ್ಲಿ ಇರುವಾಗ ಈ ಕೀರ್ತನೆಯನ್ನು ಬರೆದಿರ್ಬೋದು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಅವನ ಹೆಂಡತಿ ಮೀಕಲಳು ದಾವೀದನಿಗೆ ಮಂಜೂಷವು ದೇವರ ಸನ್ನಿಧಿಯಲ್ಲಿ ವಾಪಸ್ ತರಲಿಕ್ಕೆ ಬರುವಾಗ ಆ ನಾಟ್ಯ ಆಡಿ ಡ್ಯಾನ್ಸ್ ಮಾಡ್ತಾ ಅವನ ಹೆಂಡತಿ ಅವನನ್ನು ಅವಮಾನ ಪಡಿಸಿದಾಗ ದಾವೀದನಿಗೆ ಹೇಳ್ತಾರೆ, ಒಬ್ಬ ರಾಜ ಬಟ್ಟೆ ಇಲ್ಲದೆ ಈ ರೀತಿ ಬೆತ್ತಲೆ ಥರ ನೀನು ಬಟ್ಟೆ ಹಾಕ್ಕೊಂಡು ನಾರು ಮಡಿಯಲ್ಲಿ ಕುಣಿತಿಯಲ್ಲ, ನಾಚಿಕೆ ಆಗಲ್ವಾ? ಅಂಥ ಸ್ಥಿತಿಯಲ್ಲಿ ಕೂಡ ದಾವೀದ ಈ ಕೀರ್ತನೆಯನ್ನು ಬರೆದಿರ್ಬೋದು. ಆದರೆ ಒಂದಂತೂ ನಿಜ, ನಾವೀದ ಇದನ್ನು ಬರೆದ. ಆದರೆ ಅವನು ಯಾವ ಪರಿಸ್ಥಿತಿಯಲ್ಲಿ ಬರೆದ ಅನ್ನೋದಕ್ಕಿಂತ ಅವನ ಹಾರ್ಟ್ ಭಾಳ ನೆಮ್ಮದಿಯಿಂದ ಇದೆ. ದಾವೀದನ ಸೀಕ್ರೆಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ಏನಿದು ಸೀಕ್ರೆಟ್? ದಾವೀದನು ತಾನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇವತ್ತು ನಮಗೂ ಕೂಡ ಅನೇಕ ಸಾರಿ ಪ್ರಶ್ನೆ ಇದೆ. ನೀವು ಯೋಚನೆ ಮಾಡಿ ನೋಡೋದಾದರೆ ಭಾಳಷ್ಟು 99% ಕ್ರೈಸ್ತರುಗಳು ಕೂಡ ಈ ಪ್ರಶ್ನೆ ಕೇಳ್ತಾರೆ. ಏನದು ಗೊತ್ತೀರಾ? ಏನು? ನೆಮ್ಮದಿ ಯಾಕಿಲ್ಲ? ನೆಮ್ಮದಿ ಯಾಕಿಲ್ಲ? ಚರ್ಚಿಗೆ ಬರ್ತಾ ಇದ್ದೀವಿ, ನೆಮ್ಮದಿ ಯಾಕಿಲ್ಲ? ನೆಮ್ಮದಿ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಗೆ ದಾವೀದ ಉತ್ತರ ಕೊಡ್ತಾ ಇದ್ದಾನೆ. ದಾವೀದನಿಗೆ ಯಾಕೆ ನೆಮ್ಮದಿ ಇತ್ತು? ಒಂದನೇ ವಾಕ್ಯದಲ್ಲಿ ನೋಡ್ರಿ, ನನ್ನ ಎದೆಯಲ್ಲಿ ಏನಿಲ್ಲ, ಹಮ್ಮಿಲ್ಲ, ನನಗೆ ಏನಿಲ್ಲ. ಸೊ ಹಾಗಿದ್ರೆ ದಾವೀದನಿಗೆ ನೆಮ್ಮದಿ ಹೇಗೆ ಬಂದಿದೆ? ಸ್ವಲ್ಪ ಉಲ್ಟಾ ಮಾಡ್ಬೋದ್ರಿ. ಅವನ ಎದೆಯಲ್ಲಿ ಹಮ್ಮಿಲ್ಲ. ಇವತ್ತು ನಾವು ಅದನ್ನ ಓದಿದ್ರೆ ಹಿಂಗೆ ಓದಬೇಕು. ನೀವು ಓದ್ರಿ ನೋಡೋಣ. ಸರಿ, ನೀವು ನಿಮ್ಮ ಹೆಸರು ಹಾಕ್ಕೊಳ್ಳಲ್ಲ, ನಾನು ಓದ್ತೀನಿ. ಸುಜಿತ್ ಎದೆಯಲ್ಲಿ ಆಗಾಗೆ ಹಮ್ಮಿದೆ. ನನ್ಗೆ ಹೇಳ್ತಾರದು, ನೀವಾದರೂ ಸ್ವಲ್ಪ ಜೋರಾಗಿ ಹೇಳ್ರಿ. ನಿಮ್ಮ ಹೆಸ್ರು ಏನು ಹಾಕ್ಕೊಂಡು ಹೇಳ್ಬೇಡ್ರಿ, ನನ್ನ ಹೆಸ್ರಿಗೆ ನೀವೇನು ಹೇಳ್ರಿ ನೋಡೋಣ. ಸುಜಿತ್ ಕಣ್ಣಿನಲ್ಲಿ ಆಗಾಗ ಯೋಚನೆ ಮಾಡ್ತಾ ಇದ್ದೀರಾ? ಸೊಕ್ಕಿದೆ, ಸೊಕ್ಕಿದೆ ನೋಡ್ರಿ. ಕೆಲವ್ರು ಹಾಗೆ ಹುಸಿ ನಗೆ ನೋಡಿದ್ದೀರಾ ನನ್ನ ಕಣ್ಣಲ್ಲಿ? ಅವಾಗ ಸೊಕ್ಕು ಬಂದಿರೋದನ್ನ ನೀವು ಯಾವಾಗ? ಇಲ್ಲಿಂದ ನಾನು ಗದರುವಾಗ ಎಷ್ಟು ಸೊಕ್ಕು ಈ ಅಪ್ಪನಿಗೆ. ನಾವೆಷ್ಟೆಲ್ಲ ಮಾಡ್ತೀವಿ, ಆದರೂ ಒಂದು ಹೇಳ್ತಾನೆ. ಅಥವಾ ನಾವೆಲ್ಲರೂ ಈ ರೀತಿ ಯೋಚನೆ ಮಾಡೋದಾದರೆ, ದೇವರ ಮಕ್ಕಳೇ, ಅವನು ಹೇಳ್ತಾ ಇದ್ದಾನೆ, ಅಸಾಧ್ಯವಾದ ಕಾರ್ಯಗಳಲ್ಲಿ ನಾನೇನಾಗಲ್ಲ, ಕೈ ಹಾಕಲ್ಲ. ಆ್ಯಕ್ಚುಲಿ ಇಸ್ರಾಯೇಲ್ ದೇಶದಲ್ಲೇ ಅತಿ ದೊಡ್ಡ ಅಹಂಕಾರಿಯಾಗಿ ಇರಬೇಕಾದಂಥ ಅರ್ಹತೆ ಇದ್ದವನಿದ್ದರೆ ಅದು ದಾವೀದ. ಯಾಕಂದರೆ ಅವನು ಕುರಿ ಮೇಯಿಸ್ತಿದ್ದವನ್ನ ದೇವ್ರೇನು ಮಾಡಿದರು? ರಾಜ ಮಾಡಿದ್ರು. ಸಾಮಾನ್ಯವಾದಂಥ ಕಾಮನ್ ಸಿಟಿಸನ್ನಲ್ಲಿ 8ನೇ ಮಗ ಅವನು. ಅಂಥ 8ನೇ ಮಗ, ನಾಗರಿಕ ವ್ಯಕ್ತಿಗೆ ಹುಟ್ಟಿದಂಥ ಮಗನ ದೇವರು ಆ ದೇಶಕ್ಕೆ ಏನು ಮಾಡಿಬಿಟ್ರು? ಇವತ್ತು ಇಸ್ರಾಯೇಲ್ ದೇಶದ ಬಾವುಟದಲ್ಲಿರುವಂಥ ನಕ್ಷತ್ರ ಏನದು? ಇಟ್ಸ್ ಎ ಸ್ಟಾರ್ ಆಫ್ ಡೇವಿಡ್, ದಾವೀದನ ನಕ್ಷತ್ರ. ನಿಮ್ದು ಯಾವುದಾದ್ರೂ ಒಂದು ಗುರುತನ್ನು ಭಾರತದ ಬಾವುಟದಲ್ಲಿ ಹಾಕಿದಾರಾ? ಅಯ್ಯೋ, ಬಾವುಟನೇ ಕಿತ್ತೋಗಂಗೈತೆ ನಮ್ಮ ಮುಖಗಳು. ಆದರೆ ಅಂಥ ವ್ಯಕ್ತಿ, ಅವನಿಗೆ ಅಹಂಕಾರ ಹೊಂದಲಿಕ್ಕೆ ಅವನ ಎದೆ, ಅವನ ಕಣ್ಣು, ಅವನ ಕೈಗಳಲ್ಲಿ ಹೆಚ್ಚು ಇರಬೇಕಾದಂಥ ವ್ಯಕ್ತಿ. ಆದರೆ ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಜೀವಿತಗಳಲ್ಲಿ ನೆಮ್ಮದಿ ಹಾಕಿಲ್ಲ. ದಾವೀದ ನೇರವಾದಂಥ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನ್ನ ಕಣ್ಗಳಲ್ಲಿ ಏನಿಲ್ಲ, ಸೊಕ್ಕಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ನಾನು ಕೈ ಹಾಕಲ್ಲ. ಎದೆ ಯಾವುದನ್ನು ಬಯಸುತ್ತೋ ಅದನ್ನು ಕಣ್ಣು ಸ್ವೀಕರಿಸುತ್ತೆ. ಕಣ್ಣು ಯಾವುದನ್ನು ಇಷ್ಟಪಡುತ್ತೋ ಕೈ ಅದನ್ನು ಮಾಡೋಕ್ಕೋಗುತ್ತೆ. ಅದಕ್ಕೆ ಎದೆ, ಕಣ್ಣು, ಕೈ ಭಾಳ ಇಂಟರ್ ಕನೆಕ್ಷನ್ ಇರುವಂಥದ್ದು. ನಮ್ಮ ಎದೆ, ನನ್ನ ರೂಮ್ನಲ್ಲಿ ಒಬ್ಬ ಸೇವಕರದ್ದು ಮಾತನ್ನ ನಾನು ಹಾಕಿದ್ದೀನಿ. ವಾಟ್ ಯುವರ್ ಹಾರ್ಟ್ ಲವ್ಸ್, ನಿನ್ನ ಹೃದಯ ಯಾವುದನ್ನು ಬಯಸುತ್ತೋ ಯುವರ್ ವಿಲ್ ಚೂಸಸ್, ನಿಮ್ಮ ಚಿತ್ತ ಅದನ್ನು ಆಯ್ಕೆ ಮಾಡುತ್ತೆ. ನಿಮ್ಮ ಚಿತ್ತ ಯಾವುದನ್ನು ಆಯ್ಕೆ ಮಾಡುತ್ತೋ ದ ಮೈಂಡ್ ಜಸ್ಟಿಫೈಸ್, ನಿಮ್ಮ ಮೈಂಡು ಸರಿ ಅಂತ ಹೇಳುತ್ತೆ. ಇನ್ನೊಂದು ಸರಿ ಹೇಳ್ತೀನಿ ಕೇಳಿ, ನಿಮ್ಮ ಹೃದಯ ಯಾವುದನ್ನು ಬಯಸುತ್ತೋ ಅದನ್ನು ನಿಮ್ಮ ಚಿತ್ತ ಏನು ಮಾಡುತ್ತೆ? ಆಯ್ಕೆ ಮಾಡುತ್ತೆ. ನೀವು ಆರಿಸುವಂಥ ಹುಡುಗನೋ, ನೀವು ಆರಿಸ್ಕೊಳ್ಳುವಂಥ ವಸ್ತುಗಳು, ನೀವು ಆರಿಸ್ಕೊಳ್ಳುವಂಥ ಮನೆಗಳು, ಅದೆಲ್ಲ ಯಾವುದರಿಂದ ಬಂದಿದ್ದು? ನಿಮ್ಮ ಹಾರ್ಟ್ ಬಯಸಿದ್ರಿಂದ, ನಿಮ್ಮ ಹೃದಯ ಪ್ರೀತಿಸಿದ್ರಿಂದ. ನಾನಿವತ್ತು ಈ ಆಲಯವನ್ನು, ಈ ಕಾರ್ಪೆಟ್ನ ತೊಗೊಂಡ್ರು ಕೂಡ ನೋಡಿದಾಗ ನನ್ನ ಹೃದಯ ಇದನ್ನು ಬಯಸ್ತು. ಆಲಯಕ್ಕೊಂದು ಅಂದವಾದದ್ದು ಅದು ನನಗೆ ಬಯಸ್ತು. ನಾನು ಬಯಸಿ, ನನ್ನ ಹತ್ರ ಹಣ ಕಡಿಮೆ ಇದ್ದರೂ ಕೂಡ ನನ್ನ ಮನಸ್ಸು, ನನ್ನ ಚಿತ್ತ ಹೇಳ್ತು ತಗೋ ಅಂತ. ಅದು ಮಾತ್ರ ಹೇಳಿಲ್ಲ, ಅಷ್ಟು ದುಡ್ಡು ಕೊಟ್ಟು ತೊಗೋಬೇಕಾ ಅಂದಾಗ ನನ್ನ ಮೈಂಡ್ ಇನ್ನೊಂದು ಹೇಳ್ತು, ದೇವರ ಆಲಯಕ್ಕೆ ತಾನೇ ತೊಗೊಳ್ತಿದ್ಯಾ, ಸರಿ ಅಂತ ಮೈಂಡು ತೀರ್ಮಾನ ಮಾಡ್ತು.
ಅರ್ಥ ಆಗ್ತಿದೆಯಾ? ಹಾರ್ಟ್, ವಿಲ್, ಮೈಂಡ್. ಇವತ್ತು ನೀವೇನೇನು ಪಡ್ಕೊಂಡಿದ್ದೀರೋ ಇದೆಲ್ಲದಕ್ಕೂ ಮೂರು ಅವೇ ಕಾರಣ. ದಾವೀದ ಹೇಳ್ತಾ ಇದ್ದಾನೆ, ಆ ಮೂರೂ ಕೂಡ ದಾವೀದನ ಲೈಫ್ನಲ್ಲಿ ಸರಿಯಾಗಿತ್ತಂತೆ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಯಾಕೆ ನೆಮ್ಮದಿ ಇಲ್ಲ ದೇವರ ಮಕ್ಕಳೇ? ನಮ್ಮ ಎದೆಯಲ್ಲಿ ಅನೇಕ ಸಾರಿ ನಾವು ಆರಿಸಿಕೊಳ್ಳುವಂಥ ಸಂಗತಿಗಳು. ಜ್ಞಾನೋಕ್ತಿ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡ್ರಿ, ಅಲ್ಲೇನು ಹೇಳುತ್ತೆ? ಜ್ಞಾನೋಕ್ತಿ 16:18 ವಾಕ್ಯ ಏನು ಹೇಳುತ್ತೆ? ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಪ್ರೈಡ್ ಕಮ್ಸ್ ಬಿಫೋರ್ ಡಿಸ್ಟ್ರಕ್ಷನ್. ನಾಶ ಬರೋದಕ್ಕೆ ಮುಂಚೆ ಬರೋದು ಏನು ಗೊತ್ತಾ? ಅಹಂಕಾರ. ಈಗ ಇರಾನ್ ಅಲ್ಲೆಲ್ಲ ಬೆಂಕಿ ನಾಶ ಆಗ್ತಾ ಇರೋದಕ್ಕೆ ಕಾರಣ ಏನು? ಪ್ರಧಾನಮಂತ್ರಿ ಅಧ್ಯಕ್ಷರುಗಳಲ್ಲಿರುವಂಥ ಅಹಂಕಾರಗಳು. ಆ ದೇಶವನ್ನು ಅವರು ನಮಗಿಂತ ಹೆಂಗೆ ಅಣುಗಳನ್ನ, ಪರಮಾಣುಗಳನ್ನ ಇಟ್ಕೊಳ್ತಾರೆ, ಇವ್ರನ್ನ ಅಡಗಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ನಾವು ಆ ದೇಶಕ್ಕಿಂತ ಸ್ಟ್ರಾಂಗ್ ಇರೋರು. ಯಾವಾಗ ರಾಷ್ಟ್ರಗಳಲ್ಲಿ ವ್ಯಕ್ತಿಗಳು ಆಳ್ತಾ ಇರುವಂಥವ್ರುಗಳಿಗೆ ಅಹಂಕಾರ ಬರುತ್ತೋ ಆವಾಗ ನಾಶನವನ್ನೇ ಅವ್ರು ತರುವಂಥದ್ದು. ಅದನ್ನು ಅವರು ತೀರ್ಪು ಮಾಡಿಕೊಳ್ಳಿಕ್ಕೆ, ಸರಿ ಅಂತ ತೀರ್ಮಾನಿಸ್ಕೊಳ್ಳಿಕ್ಕೆ ಕೆಲವರು ಬೈಬಲನ್ನು ಕೂಡ ಮುಖವಾಡವಾಗಿ ಇಟ್ಕೊಂಡು ಪ್ರೇಯರ್ ಮಾಡಿಬಿಟ್ಟು ಬಾಂಬುಗಳನ್ನು ಹಾಕ್ಬೋದು ಕೂಡ. ಆದರೆ ಅವ್ರ ಒಳಗಡೆ ಇರುವಂಥ ಅಹಂಕಾರವನ್ನು ಯಾರು ನೋಡಿರ್ತಾನೆ? ಜ್ಞಾನೋಕ್ತಿ ವಾಕ್ಯ ಹೇಳ್ತಾ ಇದೆ, ಗರ್ವದಿಂದ ಭಂಗ. ದೇವರ ಮಕ್ಕಳೇ, ಇವತ್ತು ನಮಗೂ ನಿಮಗೂ ನಾಶ ಬಂದಿದೆಯಾ? ನಾಶ ನಿನ್ನ ಲೈಫಲ್ಲಿ ಬರೋಕ್ಕೆ ಮುಂಚೆ ಯೋಚನೆ ಮಾಡಿ ನೋಡು. ಒಂದು ತಿಂಗಳಿಂದ ನಿನ್ನೊಳಗೆ ಅಹಂಕಾರ ಬಂದಿರುತ್ತೆ. ಒಂದು ತಿಂಗಳ ಹಿಂದೆ ನನ್ನ ಜೀವಿತದಲ್ಲಿ ಗರ್ವ ಬಂದಿರುತ್ತೆ. ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. 2 ವಾರದ ಹಿಂದೆ ಒಬ್ಬಳು ಹೆಂಗಸು ಭಾಳ ಫಾಸ್ಟಾಗೇ ಓಡಿದ್ಲು ಗಾಡಿ. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಉಬ್ಬಿರೋದು ರೋಡಲ್ಲಿ ಹಂಪ್. ಉಬ್ಬು ಬಂತು, ದೊಬ್ಬೆ, ಮಗು ಸತ್ತೋಯ್ತು. ಯಾವುದೇ ಉಬ್ಬು ಬಂದಾಗಲೂ ಅದು ದೊಬ್ಬದೆ ನಿಮ್ಮನ್ನು ಬಿಡಲ್ಲ. ಅದು ರೋಡ್ ಮಾತ್ರ ಅಲ್ಲ, ಹಾರ್ಟ್ ಕೂಡ. ಆದ್ದರಿಂದಲೇ ಕೆಲವು ಗಂಡಂದ್ರ ಒಳಗಡೆ ಉಬ್ಬು ಬಂದರೆ ಅವನ ಹೆಂಡತಿಗೆ ಅಳುವೆ. ಅವನೊಳಗಡೆ ಆ ಉಬ್ಬು ಬಂದಿದೆ, ಅವಳು ಅದನ್ನು ನಿಯಂತ್ರಿಸ್ಲಿಕ್ಕೆ ಆಗ್ತಿಲ್ಲ. ಆ ಉಬ್ಬಿನ ಮೇಲೆ ಅವಳು ಧುಮುಕ್ತಾಳೆ, ಪಾಪ ಲಾಸ್ಟಲ್ಲಿ ಅವಳು ಬಿದ್ದೋಗ್ತಾಳೆ. ಅದೇ ರೀತಿ ಹೆಂಡತಿಗೆ ಅಹಂಕಾರ ಬಂದರೆ ಗಂಡನಿಗೂ ಪಾಪ ಅವಳು ಉಬ್ಬಿನಿಂದ ಅವನು ದೊಬ್ಬೆ. ಈ ವಾಕ್ಯಗಳು ಜ್ಞಾನೋಕ್ತಿಯಲ್ಲಿ ಸೊಲೊಮನ ಆ ವಾಕ್ಯಗಳನ್ನೆಲ್ಲ ಹೇಳುವಾಗ ದಾವೀದನ ಬಗ್ಗೆ ನೀವು ಗಮನಿಸಿದ್ರೆ ಅದೇ ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ ನೋಡ್ರಿ 23ನೇ ವಾಕ್ಯ. ಇವತ್ತು ಕರ್ತನು ನನಗೂ ನಿಮಗೂ ಸಹಾಯ ಮಾಡಲಿ. 23ರಲ್ಲಿ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಏನು ಮಾಡಬೇಕು? ಕಾಪಾಡ್ಕೊ. ಅದರೊಳಗಿಂದ ಜೀವಧಾರೆಗಳು ಏನು ಮಾಡುತ್ತಂತೆ? ಹೊರಡುವುದು. ನಿನ್ನ ಹಾರ್ಟ್ನ ಕಾಪಾಡ್ಕೋಪ. ನಿನ್ನ ಹಾರ್ಟ್ ಅವಾಗವಾಗ ಏನನ್ನು ಹೆಚ್ಚು ಬಯಸುತ್ತೋ ಅದರಿಂದ ಏನು ಬರುತ್ತೆ? 24ನೇ ವಾಕ್ಯದಲ್ಲಿ ಸೊಟ್ಟ ಮಾತುಗಳು ಬರುತ್ತೆ, ತುಟಿಗಳ ವಕ್ರತೆ ಬರುತ್ತೆ. 25ನೇ ವಾಕ್ಯ ನೆಟ್ಟಗೆ ದೃಷ್ಟಿಸು. ನೋಡ್ರಿ, ನಿನ್ನ ಕಣ್ಣುಗಳು ನಿನ್ನ ಮುಂದೆ ಇರಲಿ. ಹಾರ್ಟ್ ಸ್ಟಾರ್ಟ್ ಆದರೆ ಬೇರೆ ಎಲ್ಲ ಅಂಗಾಂಗಗಳಿಗೂ ಅದು ಪಾಸ್ ಮಾಡಿಬಿಡುತ್ತೆ. ಅದಕ್ಕೆ ಇಚ್ಛೆಗಳು ನಿಮ್ಮೊಳಗಡೆ ಬರಲಿಕ್ಕೆ ಕಾರಣ, ಇಚ್ಛೆ ಕಣ್ಣಲ್ಲಿ ಬಂದಿದ್ದಲ್ಲ, ಹೃದಯದಲ್ಲಿ ಫಸ್ಟ್ ಬಂತು. ಹೃದಯದಲ್ಲಿ ತೃಪ್ತಿ ಇಲ್ಲ ನಮ್ಮೊಂದಿಗೆ ಇರುವಂಥ ಸಂಗಾತಿ ಮೇಲೆ, ಆವಾಗಲೇ ನಮ್ಮೊಳಗೆ ಬೇರೆ ಬರೋದು. ಆ ಹೃದಯಕ್ಕೆ ಅನೇಕ ಸಾರಿ ರೋಗ ಬಡ್ದಾಗಲೇ ಹೃದಯ ಜಾಗರೂಕತೆಯಿಂದ ಕಾಪಾಡ್ಕೊ. ಸೊಟ್ಟ ಮಾತು ಬಂತು, ತುಟಿಗಳ ವಕ್ರತೆ ಬಂತು, ಕ್ರಿಮಿನಲ್ ಬುದ್ಧಿ ಬಂತು, ಸುಳ್ಳು ಹೇಳಿದ್ದಾಯಿತು, ಕಣ್ಣು ಸರಿ ಇಲ್ಲ, ಲಾಸ್ಟಲ್ಲಿ ಕಾಲು ಸರಿ ಇಲ್ಲ. 26ನೇ ವಾಕ್ಯ, ನೀನು ನಡೆಯುವ ದಾರಿಯನ್ನು ಏನು ಮಾಡಬೇಕು? ಸಮ ಮಾಡಬೇಕು. ಇವತ್ತು ತಾಳ್ಮೆಯಿಂದ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ, ಇವತ್ತು ನಮಗೆ ಯಾಕೆ ನೆಮ್ಮದಿ ಇಲ್ಲ? ನಿಮ್ಮ ಜೀವಿತಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಹಂಕಾರದಲ್ಲೇ ನಾವು ಇವತ್ತು ಕರ್ತನ ಭೋಜನಕ್ಕೂ ಬಂದಿರೋದು ಕೂಡ. ಅದಕ್ಕೆ ಕರ್ತನ ಭೋಜನಕ್ಕೆ ಬರುವ ಮುಂಚೆ ಅತಿ ಹೆಚ್ಚು ನಿನ್ನೆ ರಾತ್ರಿ ಕೂಡ ನಾನು ಗ್ರೂಪ್ನಲ್ಲಿ ಹಾಕಿದ್ನಲ್ಲ, ಥಾಮಸ್ ಕೆಂಪಿಸ್ನ ಓದಬೇಕು, ಅಥವಾ ಭಕ್ತರುಗಳ ಜೀವಿತವನ್ನು ಓದಿ ಉಪವಾಸದಿಂದ ನಮ್ಮನ್ನು ಸಿದ್ಧಪಡಿಸ್ಕೊಂಡು ಅಹಂಕಾರ ಇದೆಯಾ ಅನ್ನೋದನ್ನು ಪರೀಕ್ಷಿಸಿ ನಾನು ಮನ ತಿರುಗಿನೇ ಕರ್ತನ ಭೋಜನಕ್ಕೆ ಬರಬೇಕು. ಯಾಕಂದರೆ ಅದು ನಿಮ್ಮ ಜೀವಿತಗಳಲ್ಲಿ ದೇವರು ಕೊಟ್ಟಂಥ ಮಹಾ ದೊಡ್ಡ ದಯೆ. ಕೆಲವು ಸಾರಿ ನಾವು ಅಹಂಕಾರದಿಂದ ಹೇಳಿಲ್ವಾ? ನೀವು ಒಂದೊಂದು ಸರಿ ಗಮನಿಸಿದ್ದೀರೋ ಇಲ್ಲೋ? ಭಾಳ ಸಾರಿ ಸಾಕ್ಷಿ, ಯಾವಾಗೋ 1-2 ಸರಿ ನಾನು ಹೇಳಿದ್ದೆ. ಸಾಕ್ಷಿ ಹೇಳೋವಾಗಲೂ ನಾನು ಹೇಳಿದ್ದೆ, ನಮ್ಮ ತಂದೆ ಮನೇಲಿ ಏನಿತ್ತು? ನಮ್ಮಪ್ಪ ಆನೆ ಜೊತೆ ಏನು ಮಾಡಿದ್ರು? ಬೆಳೆದ್ರು. ಆನೆ ಜೊತೆ ಆಟ ಆಡಿದ್ರು. ನನ್ನ ಸಾಕ್ಷಿ ನಾನು ಹೆಂಗೆ ಹೇಳೋದು? ಇಲೀತಂತಲ್ಲ ಹೇಳೋದು. ಹೆಂಗಿತ್ತು? ಯಾವ್ಯಾವುದರಲ್ಲೆಲ್ಲ ನಮ್ಮ ಅಹಂಕಾರಗಳು ಬರುತ್ತೆ. ವಂಶದಲ್ಲಿ ಬರುತ್ತೆ, ಜಾತಿಯಲ್ಲಿ ಬರುತ್ತೆ, ಸ್ಟೇಟಸಲ್ಲಿ ಬರುತ್ತೆ, ವಸ್ತುಗಳಲ್ಲಿ ಬರುತ್ತೆ. ಕೆಲವರುಗಳಿಗೆ ಬಡವರೇ
ಸೌಂದರ್ಯದಲ್ಲೂ ಬಂದ್ಬಿಡುತ್ತೆ. ಹೆಣ್ಮಕ್ಳುಗಳಿಗೆ ಇದು ದೊಡ್ಡ ಶೋಧನೆ. ಕನ್ನಡಿ ಮುಂದೆ ನಿಂತರೆ ಗಂಟೆಗಟ್ಟಲೆ ನಿಲ್ಬೋದು. ನನಗೀಗಲೂ ಚೆನ್ನಾಗಿ ನೆನಪಿದೆ, ಒಂದು ಸರಿ ಚೆನ್ನಾಗಿ ಕೂದಲಿತ್ತು, ಆ ಕೂದಲು ಹಿಂಗೆ ಬಾಚ್ತಾನೇ ಇದ್ದೆ. ನಾನು ನಡೆಸಿದಂಥ ದೇವ್ರ ಮನುಷ್ಯ ಪೊಂಡರಾಜ್ ಅಂಕಲ್ ನನ್ನ ಕನ್ನಡಿ ಹತ್ರ ಬಂದಿದ್ದರು. ತಂಬಿ ಪಾರು ಅಂತ ಅವರು ಪರ್ಸಲ್ಲಿ ಇದ್ದಿದ್ದು ಒಂದು ಫೋಟೋ ತೋರಿಸಿದ್ರು. ಅದು ಹಳೆ ಕಾಲದಲ್ಲಿ ಫಿಲ್ಮ್ ಆ್ಯಕ್ಟ್ರ್ಗಳಿಗಿರ್ತಾರಲ್ಲ ಹಿಂಗೆಲ್ಲ ಬಾಚ್ಕೊಂಡು, ಆ ಥರ ಫೋಟೋ. ಅದನ್ನ ನೋಡಿದ ತಕ್ಷಣ ಅಂಕಲ್ ಯಾರು ಅಂದೆ. ಅಂಕಲ್ ಅಂದರು, ನಾನೇ ಅಂದರು. ಅವ್ರಿಗೆ 4-5 ಬರೀ ತೂಗಾಡ್ತಾ ಇದ್ವು ಅಷ್ಟೇ. ನಾನು ಇಪ್ಪಡಿದ ಶಿವನೇ ಇಪ್ಪಡಿ ಆಯ್ತು ಅಂದರು. ಅವತ್ತು ಕನ್ನಡಿ ಮುಂದೆ ಜಾಸ್ತಿ ನಿಲ್ಲೋದು ಕಡಿಮೆ ಮಾಡಿಬಿಟ್ಟೆ. ಆದರೂ ಮಧ್ಯದಲ್ಲಿ ಹೋಗೈತೆ ಸ್ವಲ್ಪ. ಯಾಕೆ? ಆರಂಭದಲ್ಲಿ ಬಾಚ್ತಾನೆ ಇರೋದೆ, ಎಲ್ಲಿ ಎತ್ತಕ್ಕೇನಿಲ್ಲ. ಈಗ ಯಾರೋ ಒಬ್ಬರು ಬಂದು ಹೇಳಿದ್ರು, ಹೆಂಗಿದೆ ಬ್ರದರ್ ಕೂದಲು? ಅಷ್ಟೇ ಸಾಕು, ಮುಗೀತು, ಫುಲ್ ಡೇ ಭೂಮಿಕಾ ವಿ ಆರ್ ಆನ್ ಟಾಪ್. ನಾವೆಲ್ಲ ಹಾಗೆ ಅಲ್ವಾ ನಮ್ಮ ಜೀವಿತಗಳಲ್ಲಿ? ಬರೀ ನಮ್ಮ ಸೌಂದರ್ಯ, ನಮ್ಮ ವಂಶ. ಆದರೆ ನಿಜವಾಗ್ಲೂ ನಾವು ಯಾವ ವಂಶದವರು? ನಮ್ಮ ಮುತ್ತಾತವನ ತಾತ ತೋಟದಲ್ಲಿ ತಿನ್ನಬೇಡ ಅನ್ನೋ ಹಣ್ಣನ್ನು ಕದ್ದಿ ತಿಂದಿದ್ದಕ್ಕೆ ಒದ್ದು ಆಚೆ ಹಾಕಲ್ಪಟ್ಟವನು. ಯಾರವನು? ಅವನ ವಂಶ ಅನ್ನೋದನ್ನ ನಾವು ಮರಿಬಾರ್ದು. ಆನೆ ಇರೋ ವಂಶ ಅಲ್ಲ ನಮ್ಮದು. ಕಳ್ತನ ಮಾಡಿ ಆಚೆ ಹಾಕಿದ ಆದಾಮನ ವಂಶ ನಮ್ಮದು. ಆದರೆ ಆದಾಮನ ವಂಶ ಅನ್ನೋ ಅರಿವು ನಮಗಿಲ್ಲ. ಸೊಕ್ಕು ನಮ್ಮೊಳಗಿದೆ. ತಮಾಷೆಯಾಗಿ ಹೇಳಿದರು, ನಮ್ಮ ಆಂತರ್ಯಗಳನ್ನು ಇವತ್ತು ಕರ್ತನ ಭೋಜನಕ್ಕೆ ಹೋಗುವಾಗ ದೇವರು ತಗ್ಗಿಸುವಂತೆ ಮಾಡಲಿ. ಕೆಲವು ಕಾರ್ಯಗಳನ್ನು ನಾವು ಸಭೆಯಲ್ಲೂ ಕೂಡ ಕೆಲವು ಮಾಡಲಿಕ್ಕೆ ಯಾಕೆ ಮನಸ್ಸಿಲ್ಲ? ಅವಕಾಶಗಳಿದೆ, ಮಾಡಲಿಕ್ಕೆ ಮನಸ್ಸಿದೆಯಾ? ಒಂದು ಟ್ಯಾಲೆಂಟ್ಗಳಿದೆ. ಮನಸ್ಸಿಲ್ಲದೆ ಇರೋರು ಮಾಡೋಕ್ಕೆ ಕಾರ್ಯ ಮಾಡ್ತಾರೆ. ಮಾಡೋನಿಗೆ ಮನಸ್ಸಿಲ್ಲ. ಮಾಡೋಕ್ಕೆ ಬರ್ದೇನಿಗೇನಿದೆ? ಮನಸ್ಸಿದೆ. ಆದರೆ ಯಾವುದೋ ಒಂದು ನಮ್ಮ ಅಹಂಕಾರನೋ, ಕೆಲವರು ನಾನು ಅದನ್ನೆಲ್ಲ ತೊಳಿಬೇಕಾ, ನಾನು ಅದನ್ನೆಲ್ಲ ಮಾಡಬೇಕಾ, ಅದರೆಲ್ಲ ಹಿಂದೆ ಇರೋದು ಏನದು? ಸೊಕ್ಕೆ. ಸ್ವಲ್ಪ ತಗ್ಗಿಸ್ಕೊಂಬರ್ಬೇಕಾಗ್ಬುತ್ತೆ ಅವುಗಳನ್ನ ಮಾಡಲಿಕ್ಕೆ. ಅವಾಗ ನಾನು ಯೋಚನೆ ಮಾಡಿದೆ, ಪ್ರತಿ ವಾರ ನನಗೂ ನೆನೆ ಸೊಕ್ಕು ಬಂತು. ಹೆಂಗೆ ಬಂತು ಗೊತ್ತಾ? ಇವ್ರುಗಳಿಗೆಲ್ಲ ಹಿಂಗೆಲ್ಲ ಮಾಡುವಂಥ ಜನರುಗಳಿರೋರಿಗೆ ಪ್ರತಿ ವಾರ ಶುಕ್ರವಾರ ಶನಿವಾರ ಉಪವಾಸ ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನ ವಾರ ಕೊಡಬೇಕಾ ಇವ್ರಿಗೆ? ವಾರ ಇವ್ರಿಗಾಗಿ ಅಳಬೇಕಾ ನಾನು? ಇವರು ತಿಂಗಳಿಗೊಂದು ದಿವಸ ಊಟಕ್ಕೆ, ನಾನು ವಾರ ಇವ್ರಿಗೆ ಆಹಾರ ಕೊಡೋಕ್ಕೆ ಸಿದ್ಧ ಆಗ್ತಾ ಇದ್ದೀನಿ. ಸೊಕ್ಕು ಬಂತು ಸುಜಿತ್ಗೂ. ಸೊಕ್ಕು ಹೇಳ್ತು, ಕೊಡಬೇಡ, ಹೋಗ್ಬಿಡು ಅತ್ತಗೆ. ಇಲ್ಲ ಸ್ವಾಮಿ, ಸೊಕ್ಕು ಬರಬಾರ್ದು ಸುಜಿತ್ಗೂ. ಈ ವಾರ ಮೊನ್ನೆ ಭಾಳ ಕಣ್ಣೀರು ಬಂತು ನಿಮ್ಮನ್ನು ನೆನೆಸಿ. ಯಾಕೆ ಬಂತು ಗೊತ್ತಾ? ಯಥಾರ್ಥವಾಗಿ ಹೇಳ್ತಿದ್ದೀನಿ. ಈ ವಾಕ್ಯಗಳು ನೀವು ಜಾಸ್ತಿ ಕೇಳಿದ್ರಿಂದನೇ ಏನೋ ನಿಮಗೆ ಅನುಸರಿಸೋಕ್ಕೆ ಮನಸ್ಸಿಲ್ಲ ಅನ್ನಿಸ್ತು. ಜಾಸ್ತಿ ಆಗಿಬಿಟ್ಟಿದೆ ಫುಡ್ಡು ಆತ್ಮಿಕವಾಗಿ. ಯಾವಾಗಲೂ ಕೇಳಿದವ್ರಿಗೇನಿರಲ್ಲ, ಅದು ಬೆಲೆ ಇರಲ್ಲ. ದೇವರ ಮಕ್ಕಳೇ, ನಿಮ್ಮನ್ನು ತಾಕುವಂತೆ ಅನಿಸಿದ್ರು ಕೂಡ ಸಂಕಟದಿಂದ ಹೇಳ್ತಿದ್ದೀನಿ, ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಂಡ್ತಿದಿರಿಗೆ ನೀವು ಯಾಕೆ ಹೆಲ್ಪ್ ಮಾಡಲ್ಲ? ಕರ್ನಾಟಕದ ಕನ್ನಡಿಗರ ಗಂಡಸರುಗಳ ಸ್ವಭಾವ ಒಂದೊಂದು ಸರಿ ನೋಡಿದ್ರೆ, ನನ್ನ ಹೆಂಡ್ತಿ ಈ ವಾರ ಹೇಳ್ತಿದ್ಲು, ನೋಡ್ರಿ ಈ ಬೀದಿಲಿ ಒಬ್ಬರೂ ಕಸ ಬಂದರೆ ಜೆಂಟ್ಸು ಕಸದ ಬುಟ್ಟಿನೇ ಎತ್ಕೊಂಬರಲ್ಲ ಅಂದರು. ಯಾರು ಕೆಳಗಿಳಿಯಲ್ಲ ಕಸದ ಬುಟ್ಟಿ. ಬರೋರೆಲ್ಲ ಯಾರು ಪಾಪ ನೈಟಿ ಹಾಕೊಂಡಿರೋರೆ. ನೋಡ್ರಿ ಅಮ್ಮನಿಗೆ ಗೊತ್ತಾಗ್ಬಿಟ್ಟದೆ ಪಾಪ. ಏನು ಮಾಡೋದು? ನಾವು ಜೆಂಟ್ಸು, ನಾವು ಹೊರಗಡೆ ಎಲ್ಲ ದುಡ್ದು ಬರ್ತೀವಿ, ಡಬ್ಬ ಹಿಡ್ಕೊಂಡು ಹೋಗೋದು ನಮ್ಮದು ಗೆಟಪ್ಪ. ಹೆಂಡ್ತಿಯರು ಕೂಡ ಹಾಗೇನೆ, ಗಂಡಂದರು ಮಾತ್ರ ಅಲ್ಲ. ಅವ್ರು ಅಷ್ಟೆಲ್ಲ ಮಾಡಿ ಬಂದರೆ ಕೆಲವು ಹೆಂಗಸ್ರು ಭಾಳ ಹೆಂಡ್ತಿರು ಸೇವೆ ಮಾಡ್ಕೊಬೋತಾ ಇದ್ದೀನಿ, ನಾನು ಸೇವೆಗೆ ಹೋಗಿದ್ದೆ. ಇವನ ಹೆಂಡ್ತಿ ಎಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಹೇಳ್ತೀನಿ, ಎಷ್ಟು ಜನ ಸೇವೆ ಅಂತ ಹೋಗಿ ಗಂಡಂದಿರನ್ನ ಹಾಳು ಮಾಡಿಟ್ಟಿದ್ದಾರೆ ಗೊತ್ತಾ? ಕೇಳಿದ್ರೆ ಬೆಳಿಗ್ಗೆ ಪ್ರೇಯರ್, ಸಾಯಂಕಾಲ ಪ್ರೇಯರ್, ಕಾನ್ಫರೆನ್ಸ್ ಕಾಲ್ ಪ್ರೇಯರ್. ಏನು ಊಟ ಮಾಡೋಕ್ಕೂ ಗಂಡನಿಗೆ ಕಾನ್ಫರೆನ್ಸ್ ಕಾಲ್ ಪ್ರೇಯರು. ಹಂಗಾಗಿ ಅಮ್ಮ ಏನು ಮಾಡಲ್ಲ, ಅವನಿಗೆ ಅಡುಗೆ ಮಾಡಲ್ಲ. ಏನದು? ಸೊಕ್ಕು. ವಾಕ್ಯ ಹೇಳ್ತಿದೆ, ಸೊಕ್ಕನ್ನು ಅಡಗಿಸಿ ನಿನ್ನ ಗಂಡನಿಗೆ ಅಡುಗೆ ಮಾಡು. ಅವುಗಳನ್ನು ಸಾಯಿಸೋ ಜಾಗ ನಮಗೆ ಬೇಡ, ನಮ್ಮನ್ನು ಎಬ್ಬಿಸೋ ಜಾಗ ಇದೆಯಲ್ಲ ಇಷ್ಟ ನಮಗೆ. ಆದರೆ ದಾವೀದ ಹೇಳ್ತಿದ್ದಾನೆ, ಸೊಕ್ಕನ್ನು ಅಡಗಿಸು, ಕಣ್ಣನ್ನು ಅಡಗಿಸು,
ಕೈಗಳಲ್ಲಿ ನಿಜವಾದಂಥ ದೀನತೆ ಬರಲಿ. ಯಾಕೆ? ಇವತ್ತು ನಿನಗೇನೆಲ್ಲ ಪಡ್ಕೊಂಡಿದೆಯೋ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದೆಲ್ಲ ದೇವರ ದಾನ. 1 ಕೊರಿಂಥ 4:7 ವಾಕ್ಯ ಓದಿ ನೋಡ್ರಿ ಬೇಗ. 1 ಕೊರಿಂಥ 4:7 ಏನು ಹೇಳ್ತದ ವಾಕ್ಯ? ದೇವರಿಂದ ಹೊಂದದೇ ಇರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ಪ್ರಸಂಗ ಮಾಡೋ ಕಲೆ ಸುಜಿತ್ಗಿದೆ ಅಂದರೆ ಅದು ದೇವರು ಕೊಟ್ಟಿದ್ದು. ನಿಮಗೆ ಅಡುಗೆ ಮಾಡುವಂಥದ್ದು ಕೊಟ್ಟಿದ್ರೆ ಅದು ದೇವರ ಕೃಪೆ. ನಿಮಗೆ ಮಕ್ಕಳುಗಳಿಗೆ ಸಂಪಾದನೆ ಮಾಡಲಿಕ್ಕೆ ಕೊಟ್ಟಿದ್ರೆ ಅದು ದೇವರಿಂದ ಹೊಂದ್ಕೊಂಡಿರೋದು. ನೀವು ಹೊಂದ್ಕೊಂಡಿರುವಂಥ ಪ್ರತಿಯೊಂದು ಗಿಫ್ಟ್, ಪ್ರತಿಯೊಂದು ಟ್ಯಾಲೆಂಟ್, ಪ್ರತಿಯೊಂದು ವಾಹನಗಳನ್ನು, ಪ್ರತಿಯೊಂದು ವಸ್ತುಗಳಿಗೂ ನೀವು ಒಂದು ದಿವಸ ಲೆಕ್ಕ ಕೊಡಬೇಕು. ಹಾಗಾಗಿ ಸುಜಿತ್ ಹೇಳಂಗಿಲ್ಲ, ಇವರುಗಳೆಲ್ಲ ಹಿಂಗೆ ಮಾಡ್ತಾ ಇರೋದ್ರಿಂದ ಭಾನುವಾರ ನಾನು ಚರ್ಚ್ ನಡೆಸಲ್ಲ, ಪ್ರೇಯರ್ ಮಾಡಲ್ಲ. ದೇವರಿಂದ ಹೊಂದಿರುವುದನ್ನು ನಾನು ಉಚಿತವಾಗಿ ಕೊಡಬೇಕು. ಹೊಂದದೇ ಇರೋದು ಉಂಟಾ? ಕೆಳಗಡೆ ವಾಕ್ಯ ಓದಿ ನೋಡ್ರಿ, ಏನು ಹೇಳ್ತಾ ಇದೆ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಏನು ಮಾಡ್ತಾ ಇದೆಯಾ? ಹೊಂದ್ಕೊಂಡಿದ್ಯಾ ತಾನೇ? ಅದು ನಿಂದ ಟ್ಯಾಲೆಂಟು, ನಿಂದ ಗಿಫ್ಟು, ನಿನ್ನ ಹತ್ರ ಇರೋ ಪರ್ಸಲ್ಲಿರೋ ದುಡ್ಡು ನಿಮ್ದ. ಹೊಂದಿದ್ದು ನೀನು ದೇವರ ಹತ್ರ, ಆದರೆ ನೀನು ನಡ್ಕೊಳ್ತಾ ಇರೋದು ಹೇಗಿದೆಯಾ? ಓದಿ ನೋಡ್ರಿ. ನಿಮ್ಮ ಶಬ್ದ ಇವತ್ತು ಬರಲ್ಲ ಅಲ್ವಾ? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? ಹಿಗ್ಗಿಕೊಳ್ಳಬಾರ್ದು. ಹಿಗ್ಗಿಕೊಳ್ಳಿಲ್ಲ ಅಂದರೆ ನಾನೇನು ಮಾಡ್ತೀನಿ? ನನ್ನ ಟವಲ್ನ ನಾನು ಮಡಚ್ತೀನಿ, ನಾನು ಬೇರೆಯವರ ಸೇವೆಗೆ ಮುಂದಾಗ್ತೀನಿ. ಆ ಒಂದು ಅರಿವನ್ನು, ಆ ಒಂದು ಸ್ವಾಮಿಯನ್ನು, ಕರ್ತನ ಭೋಜನ ಬರುವಾಗ ನಮಗೆ ಮೊದಲನೇದಾಗ ಅರಿವು ಬರಬೇಕು. ನಮ್ಮ ಯೇಸು ಸ್ವಾಮಿ ಟವಲ್ ಕಟ್ಕೊಂಡವನು ಅನ್ನೋ ಅರಿವು ಬರಬೇಕು. ಈ ಅರಿವು ನಮಗೆ ಬಂದುಬಿಟ್ರೆ ದೇವರ ಮಕ್ಕಳೇ, ಭಾಳ ಕಣ್ಣೀರಿನಿಂದ ಹೇಳ್ತಿದ್ದೀನಿ, ನೀವು ಯಾರಿಗೂ ಸೇವೆ ಮಾಡಲಿಕ್ಕೆ ನಿಮ್ಮ ಮನಸ್ಸು ನಿಮ್ಮ ಬಿಲ್ಡಪ್ನ ತೋರಿಸಲ್ಲ. ಅದು ಯಾವುದೇ ಸಣ್ಣ ವಿಷಯ ಆಗಿರ್ಬೋದು. ಈ ವಾರ ಜ್ಯೋತಿ ನನಗೆ ಹೇಳಿದ್ಲು, ಏನಂತ, ಪಾಸ್ಟ್ರೆ ಫೋನು ಸ್ವಲ್ಪ ಕೆಟ್ಟೋಗ್ಬಿಟ್ಟೈತೆ, ತೋರಿಸ್ಕೊಬನ್ನಿ. 3 ಅಂಗಡಿ ಸುತ್ತ ಬಂದೆ. 7 ಫೋನ್ನ ನಾನು ಎತ್ಕೊಂಡು ಹೋಗ್ಬೇಕಾ? ಅದಲ್ಲ. ಒಂದು ಸಣ್ಣ ಸಹಾಯ ಕೇಳಿದರೆ ನಾನು ಪ್ರಸಂಗಿನೇ ಆಗಿರ್ಬೋದು. ಹಂಗಂತೇಳಿ ನಾಳೆಯಿಂದ ಎಲ್ಲರೂ ಫೋನ್ಗಳು ತಗೊಂಬಂದು ಕೊಟ್ಬಿಡ್ಬೇಡಿ. ನನಗೆ ಹೇಳ್ತಾ ಇರೋದು, ನಮ್ಮ ಪ್ರಾಕ್ಟಿಕಲ್ ಲೈಫ್ನಲ್ಲಿ ನಮಗೊಬ್ಬರು ಒಂದನ್ನು ಮಾಡಲಿಕ್ಕೆ ಹೇಳಿದಾಗ ಉದ್ದಟತನವಾಗಿ ನಾವು ಮಾತಾಡಿದ್ರೆ, ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕಣ್ಣೀರಿನಿಂದ ಹೇಳ್ತಿದ್ದೀನಿ, ದೇವರ ಮಕ್ಕಳೇ, ನಮ್ಮ ಸಭೆಯಲ್ಲಿ ಯಾರಿಗೂ ಇಂಥ ಸೊಕ್ಕುಳ್ಳವರಾಗಿ ಕರ್ತನ ಭೋಜನಕ್ಕೆ ಬರಬೇಡ್ರಿ ಮಕ್ಕಳೇ. ಅದು ನಿಮ್ಮ ಹೃದಯವನ್ನು ತೋರಿಸುತ್ತೆ. ಅದು ಸ್ವಾಮಿಗೆ ಬಹಳ ಸಂಕಟ ಆಗುತ್ತೆ. ಅದಕ್ಕೆ ದೇವರು ದಾವೀದನ ಜೊತೆ ತುಂಬ ಈಸಿಯಾಗಿ ಮೂವ್ ಆದನು. 131:1 ನೋಡ್ರಿ, ದಾವೀದ ಏನು ಹೇಳ್ತಾನೆ? ಮತ್ತೆ ಸ್ವಲ್ಪ ಆಳವಾದಂಥ ಮಾತನ್ನು ಹೇಳ್ತಾನೆ. ನಾನು ಅಸಾಧ್ಯವಾದ ಕಾರ್ಯಗಳಲ್ಲಿ ಏನು ಮಾಡಲ್ಲ, ಕೈ ಹಾಕೋದಿಲ್ಲ. ಹಾಗಿದ್ರೆ KJV ಕನ್ನಡ ಬೈಬಲ್ ಹೇಳುತ್ತೆ, ದೊಡ್ಡ ವಿಷಯ ನನಗೆ ನಿಲುಕಲಾರದವುಗಳನ್ನು ನಾನೇನು ಮಾಡೋದಿಲ್ಲ, ನಡ್ಕೊಳ್ಳೋದೇ ಇಲ್ಲ. ಅಸಾಧ್ಯ ಕಾರ್ಯಗಳು ಮಾಡೋದು ತಪ್ಪಲ್ಲ. ದೇವರು ನಮ್ಮನ್ನು ಅಸಾಧ್ಯವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಏನು ಮಾಡಿರೋದು? ಕರೆದಿರೋದು. ದಾವೀದ 132ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಏನಂತ? ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಏನು ಮಾಡಲ್ಲ, ಪ್ರವೇಶಿಸೋದಿಲ್ಲ. ದೇವರ ಆಲಯಕ್ಕೋಸ್ಕರ ಕೋಟಿಗಟ್ಟಲೆ ಚಿನ್ನ ಬಂಗಾರಗಳನ್ನೆಲ್ಲ ಸೇರಿಸಿಟ್ಟ. ಅವನು ಕಟ್ಟಲೇ ಇಲ್ಲ ಪಾಪ, ಅವನ ಮಗನಿಗೆ ಇಟ್ಬಿಟ್ಟು ಹೋಗ್ಬಿಟ್ಟ ಅವನು. ಆದರೂ ಅವನ ಮನಸ್ಸಲ್ಲಿ ಆಸೆ, ಅವನ ಅಸಾಧ್ಯವಾದ ಕಾರ್ಯ ಮಾಡೋಕ್ಕೆ ಮನಸ್ಸು ಮಾಡಿದಾರೆ ಈ ದೇವರಿಗೋಸ್ಕರ. ಏನು ಆಸೆ ಅದು? ಒಂದು ವಾಸಸ್ಥಳ ಕಟ್ಟೋವರೆಗೂ ನಾನು ಮನೆಯೊಳಗೆ ಹೋಗಲ್ಲ, ಮಂಚ ಹತ್ತಲ್ಲ, ಕಣ್ಣು ಮುಚ್ಚೋದಿಲ್ಲ, ರೆಪ್ಪೆಗಳನ್ನ ಕೂಡಿಸೋದಿಲ್ಲ. ದೇವರ ಆಲಯದ ಮೇಲೆ ಪ್ರೀತಿ, ದೇವರ ಸೇವೆಗಾಗಿ ಇರುವಂಥ ಪ್ರೀತಿ ಇರೋ ರಾಜ ರೀ ಅವನು. ಅಂಥವನು ದೇವರ ಕಾರ್ಯವನ್ನು, ಅವನ ಅಸಾಧ್ಯ ಕಾರ್ಯವನ್ನು ಅವನಿಗೆ ಮಾಡಲಿಕ್ಕೆ ಮನಸ್ಸಿದೆ. ಆದರೆ ಆ ಅಸಾಧ್ಯ ಕಾರ್ಯ ಏನಕ್ಕೆ ಗೊತ್ತಾ? ಕಟ್ಟಿ ಇಷ್ಟು ದೊಡ್ಡ ಆಲಯ ಕಟ್ಟಿದ್ದು ದಾವೀದ ಅಂತ ಹೇಳಲಿ ಅಂತ ಅಲ್ಲ. ಅದಕ್ಕೆ ಆ ಚರ್ಚ್ನಲ್ಲಿದ್ದಾಗ ನಾನು ಕೇಳಿದ್ದೆ ನಿಮಗೆ, ಮತ್ತೊಂದು ಸರಿ ಪ್ರಶ್ನೆ ಕೇಳ್ತೀನಿ. ಆರೋಗ್ಯ ನಿಮ್ಗೆ ಯಾಕೆ ಬೇಕು? ಒಳ್ಳೆ ಕಟ್ಟಡ ಯಾಕೆ ಬೇಕು ನಿಮಗೆ? ಕಾರ್ ಯಾಕೆ ಬೇಕು ನಿಮಗೆ? ವಾಟ್ ಈಸ್ ಯುವರ್ ಡ್ರೈವಿಂಗ್ ಆ್ಯಂಬಿಷನ್? ನಿನ್ನ ಮಹತ್ವಾಕಾಂಕ್ಷೆ ಏನು? ಏನಕ್ಕೋಸ್ಕರ ಅದು ನಿನಗೆ ಬೇಕು? ಅದು ಬೇರೆಯವರ ಜೀವಿತಗಳಿಗೆ ಆಶೀರ್ವಾದವಾಗಿರ್ಲಿಕ್ಕಾ, ಇಲ್ಲ ಅದರಲ್ಲಿ ನನ್ನ ಹೆಸರು, ನನ್ನ ಟೈಟಲ್ನ ತೋರಿಸ್ಲಿಕ್ಕಾ? ದಾವೀದನನ್ನ ಸ್ಟಾರ್ ಆಫ್ ಡೇವಿಡ್ ಅಂತ ಇವತ್ತು ದೇಶ ಗುರುತಿಸಿ ಅವತ್ತು ಬಾವುಟದೊಳಗಡೆ ಹಾಕೋಕ್ಕೆ ಕಾರಣ, ಅವತ್ತು ಗೊಲಿಯಾತ ಬಂದಾಗ ನಾನು ಎಷ್ಟು ಸ್ಮಾರ್ಟಾಗಿ ಕವಣೆ ಸುತ್ತು ಹೊಡಿತೀನಿ ಅಂತೆಲ್ಲ ಹೇಳಿದ್ದವನು. ಅವನು ಹೇಳೋ ಮಾತು ಗೊತ್ತಾ ನಿಮಗೆ? ಸೇನಾಧೀಶ್ವರ ಯೆಹೋವನ ಹೆಸರನ್ನು ಕೆಡಿಸ್ತಾ ಇರುವಂಥ ಆ ಗೊಲಿಯಾತ ಯಾರು ಅಂತ ದೇವರ ಹೆಸರು ಮೇಲೆ ವೈರಾಗ್ಯ ಬಂದು ಕವಣೆ ತಗೊಂಡು ಬೀಸಿದ್ದವನು.
ನಾನು ಯಾರು ದೊಡ್ಡ ಬಿಲ್ಡಪ್ ರಾಜ ಅಂತ ಎಲ್ಲ ಕವಣೆ ಸುತ್ತಿ ಹೊಡೆದು ಬೀಳಿಸ್ಲಿಲ್ಲ ಅವನು. ದೇವರ ಹೆಸರಿನ ಮೇಲೆ ಒಂದು ವೈರಾಗ್ಯ ಬಂದು ದೇವರಿಗೋಸ್ಕರ ನಿಂತಿದ್ದಕ್ಕೆ ಆ ಒಂದೇ ಒಂದು ಕಲ್ಲು ಗೊಲ್ಯಾತನನ್ನು ಹೊಡೆದು ಸಾಯಿಸ್ಬಿಡ್ತು. ಇವತ್ತೇನಾದರೂ ನೀವು ಮಾಡಬೇಕು ಅಂತಿದ್ರೆ ಅದನ್ನು ದೇವರ ಹೆಸರಿನಲ್ಲಿ ಮಾಡಿರಿ, ದೇವರ ಮಹಿಮೆಗಾಗಿ ಮಾಡಿರಿ. ಪ್ರಸಂಗಿಸುವುದಾದರೆ ಸುಜಿತ್, ಅದು ದೇವರ ಮಹಿಮೆಗಾಗಿ ಮಾಡು, ಮನುಷ್ಯರುಗಳ ತುಚ್ಛ ತಿರಸ್ಕಾರಕ್ಕಾಗಿ ಮಾಡಬೇಡ. ಅದು ದೇವರ ಮಹಿಮೆಗಾಗಿ ಮಾಡು. ಅಸಾಧ್ಯವಾದ ಕಾರ್ಯ ದೇವರ ಮಹಿಮೆಗಾಗಿ ಮಾಡಬೇಕು. ಇಲ್ಲ ಯಾರನ್ನಾದರೂ ತುಳಿದು ಹೆಂಗಾದರೂ ನಾನು ಮೇಲೆ ಬರ್ತೀನಿ, ನಾನು ಯಾರು ಅಂತ ಪ್ರೂವ್ ಮಾಡ್ತೀನಿ, ನನ್ನನ್ನು ಇಷ್ಟು ಚರ್ಚ್ನಲ್ಲೂ ಹೊರಗಡೆನೂ ಜನ ಅಮುಕ್ತಾ ಇದ್ದಾರಲ್ಲ ತೋರಿಸಿ ಸಂಪಾದನೆ ಮಾಡ್ತೀನಿ. ನೋ, ಆ ಅಸಾಧ್ಯ ಕಾರ್ಯಗಳಿಗೆ ಕೈ ಹಾಕ್ಬೇಡ. ಅದನ್ನು ದಾವೀದ ಹೇಳಿದ್ದು. ಆ ಡ್ರೈವಿಂಗ್ ಆ್ಯಂಬಿಷನ್, ಆ ಫೋರ್ಸ್, ಉದ್ದೇಶ ದೇವರ ಮಹಿಮೆಯದಾಗಿದ್ದರೆ ಮಾಡು. ಹೇಳಿದ ವ್ಯಕ್ತಿ ನಿಮಗೆ ಗೊತ್ತಿದೆಯೋ ಇಲ್ವೋ, ವಿಲಿಯಂ ಕೇರಿ. ಅವ್ರು ಹೇಳ್ತಾರೆ, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್, ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ಗಾಡ್. ದೇವರಿಗಾಗಿ ಶ್ರೇಷ್ಠವಾದದ್ದನ್ನು ಏನು ಮಾಡು, ನಿರೀಕ್ಷಿಸು. ದೇವರಿಗಾಗಿ ಶ್ರೇಷ್ಠವಾದದ್ದನ್ನು ಮಾಡು. ವಿಲಿಯಂ ಕೇರಿ ಯಾರು? 6 ಭಾಷೆಯಲ್ಲಿ ಬೈಬಲ್ನ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಂಥ ವ್ಯಕ್ತಿ. ತನ್ನ ಹೆಂಡತಿ ಉಚ್ಚಿ ಆದಮೇಲೆ ಕೂಡ, ತನ್ನ ಮಗನು ಸತ್ತಾದಮೇಲೆ ಅದನ್ನು ಊತಾಕ್ದವನು. ಭಾರತಕ್ಕೆ ಬಂದಂಥ ರಾಜಾರಾಮ್ ಮೋಹನ್ ರಾಯ್ ಜೊತೆ ಇದ್ದಂಥ ಒಬ್ಬ ಒಳ್ಳೆಯ ಫ್ರೆಂಡ್. ಇವತ್ತು ವಿಲಿಯಂ ಕೇರಿ ಹೆಸರಿನಲ್ಲಿ ಭಾರತದಲ್ಲಿ ಸ್ಟ್ಯಾಂಪ್ ಇದೆ, ಗೊತ್ತಿದೆಯಾ ನಿಮಗೆ? ಆದರೆ ಅಂಥ ಶ್ರೇಷ್ಠ ವ್ಯಕ್ತಿ ದೇವರಿಗಾಗಿ ದೊಡ್ಡದನ್ನು ಮಾಡ್ತೀನಿ ಅಂತ ಹೇಳಿದವನು. ನಿನ್ನೆ ಕೂಡ ನನ್ನ ಹೆಂಡತಿ ಇದನ್ನು ಬೇಗನೆ ಹಾಕೊಂಬಿಟ್ಟಿದ್ಲು ಸ್ಟೇಟಸ್ಗೆ ಇಷ್ಟ ಆಗಿ. ಏನು ಹೇಳ್ತಾನೆ? ನಾನು ಸೋಲುವುದರ ಬಗ್ಗೆ ಹೆದರಲ್ಲ, ಯಾವ ವಿಷಯ ಮುಖ್ಯ ಅಲ್ಲವೋ ಆ ವಿಷಯದಲ್ಲಿ ಗೆಲ್ಲುವುದರ ಬಗ್ಗೆ ಏನು ಮಾಡ್ತೀನಿ, ಹೆದರ್ತೀನಿ. ಸೋಲೋದ್ರ ಬಗ್ಗೆ ಭಯ ಅಲ್ವಂತೆ. ಯಾವುದೋ ಒಂದು ವಿಷಯ ಇದೆ, ಅದು ಇಂಪಾರ್ಟೆಂಟೇ ಅಲ್ಲ, ಆದರೆ ಅದರಲ್ಲಿ ಗೆದ್ದುಬಿಡ್ತೀನಿ ಅನ್ನೋ ಭಯ. ವಿವರಿಸ್ತೀನಿ ನಿಮಗೆ. ಯಾಕೆ ನಿಮಗೂ ನಮಗೂ ನೆಮ್ಮದಿ ಇಲ್ಲ? ಹಣ ಮುಖ್ಯ, ಹಣಕ್ಕಿಂತ ಫ್ಯಾಮಿಲಿ ಮುಖ್ಯ, ಅದು ಗೊತ್ತಿದೆಯಾ? ದೇವರಿಗಾಗಿ ಸಾಧನೆ ಮಾಡೋದು ಭಾಳ ಮುಖ್ಯ, ಆದರೆ ಅದಕ್ಕಿಂತಲೂ ದೇವರ ಜೊತೆ ಸಂಬಂಧ ಇರೋದು ಭಾಳ ಮುಖ್ಯ. ಯಾಕೆ ನೆಮ್ಮದಿ ಇಲ್ಲ? ದೇವ್ರಿಗಾಗಿ ದೊಡ್ಡದು ಮಾಡಬೇಕು. ಸೇವೆ ಮುಖ್ಯ, ಆದರೆ ಅದಕ್ಕಿಂತಲೂ ಸಾಕ್ಷಿ ಮುಖ್ಯ. ಎಷ್ಟೇ ದೊಡ್ಡದಾಗಿ ವ್ಯೂವರ್ಸ್ಗಳು ಸಬ್ಸ್ಕ್ರೈಬರ್ಸ್ಗಳಿದ್ರು, ಸಾಕ್ಷಿ ಹೋಯ್ತಾ? ಆ ಮುಖ್ಯ ಅಲ್ಲದೇ ಇರೋ ವಿಷಯದಲ್ಲಿ ನಾನು ಗೆದ್ರೂ ಯೂಸೇ ಇಲ್ಲ. ಇಲ್ಲಿಂದ ಆ ಮರದವರೆಗೂ ದೊಡ್ಡ ಚರ್ಚ್ ಬಿಲ್ಡಿಂಗ್ನ ಕಟ್ಟಿ 1000 ಜನಕ್ಕೆ ಸುಜಿತ್ ಪ್ರಿಯನ್ ಪಾಸ್ಟರ್ ಅಂತ ನೀವುಗಳು ಹೇಳ್ಕೊಂಡು ತಿರುಗಿದ್ರು. ನಮ್ಮ ಪಾಸ್ಟರ್ ಯಾರು ಗೊತ್ತಾ? ದೇವರು ಹೇಳ್ತಾನೆ, ಸೋಮವಾರದಿಂದ ಶನಿವಾರದವರೆಗೂ ಮನೇಲಿ ಹೆಂಗಿದ್ದಾನೆ ಅವನ ಹೆಂಡತಿ ಹತ್ರ ಹೆಂಗೆ ನಡ್ಕೊತಾನೆ? ಆ ಸಾಕ್ಷಿ ಆ ವಿಷಯದಲ್ಲಿ ಅವನು ಗೆದ್ದಿದ್ದಾನಾ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದು ಮುಖ್ಯ ದೇವರ ಮಕ್ಕಳೇ? ಯಾಕೆ ನಮಗೆ ನೆಮ್ಮದಿ ಇಲ್ಲ? ಈ ಪಟ್ಟಿನೇ ಈ ಪಟ್ಟಿ ನನಗೂ ಇದೆ, ನಿಮಗೂ ಇದೆ. ನನಗೆ ಬೇರೆ ರೀತಿ ಇದೆ, ನಿಮಗೆ ಬೇರೆ ರೀತಿ ಇದೆ. ನಿಮಗೆ ಯಾಕೆ ನೆಮ್ಮದಿ ಇಲ್ಲ? ಜನ ಮುಖ್ಯ, ಆದರೆ ಜನಕ್ಕಿಂತಲೂ ಗುಣ ಮುಖ್ಯ. ಅದರಲ್ಲಿ ಸೋತು ಹೋಗ್ಬಿಟ್ವಿ ನಾವು. ನಮ್ಮ ಗುಣ ಹಾಳಾದರೂ ಪರವಾಗಿಲ್ಲ, ನಮಗೆ ಜನರು ಬೇಕು. ಎಲ್ಲರ ಜೊತೆನೂ ನಾವು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ಯಾವನ ಜೊತೆನಾದರೂ ನಾವು ತಿರುಗಬೇಕು. ಆದರೆ ದಾವೀದ ಹೇಳ್ತಾನೆ, ಅಂಥ ಅಸಾಧ್ಯ ಕಾರ್ಯಗಳಲ್ಲೆಲ್ಲ ಕೈ ಹಾಕ್ಕೊಂಡು ನಾನು ಯಾರು ಅಂತ ತೋರಿಸೋವಂಥ ವ್ಯಕ್ತಿ ನಾನಾಗಲ್ಲ. ನನಗೆ ನಿಲುಕಲಾರದಂಥ ಕೆಲವು ವಿಷಯಗಳಿದೆಯಾ, ನನಗೆ ಅರ್ಥ ಆಗಿಲ್ವಾ? ಅರ್ಥ ಆಗದೇ ಇರೋ ವಿಷಯಕ್ಕೆ ನಾನು ಕೈಯೇ ಹಾಕಲ್ಲ ಅಂದ್ಬಿಟ್ಟ. ಕೆಲವು ಸಾರಿ ಬೈಬಲಲ್ಲಿ ಕೆಲವು ಸಬ್ಜೆಕ್ಟ್ ಇದೆ, ದೇವರು ಯಾರನ್ನು ರಕ್ಷಿಸಿ ಮುದ್ರಿಸಿದಾನೋ ಅವನು ಮಾತ್ರನೇ ರಕ್ಷಣೆ ಹೊಂದೋದು ಅನ್ನೋ ಥರನೂ ವಾಕ್ಯ ಇದೆ. ಇನ್ನು ಕೆಲವರು ನೀವು ಸುವಾರ್ತೆಯನ್ನು ಸಾರದಿದ್ದರೆ ಬೇರೆಯವರು ರಕ್ಷಣೆ ಹೊಂದೋದೇ ಇಲ್ಲ ಅನ್ನುವಂಥ ವಾಕ್ಯಗಳಿದೆ. ಹಾಗಾಗಿ ಒಬ್ಬ ಸೇವಕ ಅಂದ್ಕೊಂಡಂತೆ, ಹಂಗಿದ್ರೆ ಯಾವ ದೇವರೇ ಈ ವಿಷಯ ಇಂಪಾರ್ಟೆಂಟಾ? ನೀನೇ ಸೃಷ್ಟಿಗೆ ಮುಂಚೆ ಎಲ್ಲರನ್ನ ಆರಿಸ್ಕೊಂಡವ್ರನ್ನ ನೀನು ಆರಿಸ್ಕೊಳ್ತೀಯಾ ಅಂತ ಹೇಳುವಾಗ ನಾನು ಯಾಕೆ ಸುವಾರ್ತೆ ಸಾರಬೇಕು ಅಂತ ಅವನಿಗೆ ಗೊಂದಲ. ಇನ್ನೊಂದು ಕಡೆ ಸುವಾರ್ತೆ ಸಾರದಿದ್ದರೆ ನಿನ್ನ ಗತಿ ಅಯ್ಯೋ ಅಂತ ಹೇಳುತ್ತಲ್ಲ, ಹಾಗಿದ್ರೆ ನೀನೇ ರಕ್ಷಿಸದೆ ಇರುವಾಗ ನಾನು ಸುವಾರ್ತೆ ಸಾರಲಿಲ್ಲ ಅಂದರೆ ನೀನು ಯಾರನ್ನೂ ರಕ್ಷಿಸಲ್ವಾ? ಈ ಸಬ್ಜೆಕ್ಟ್ ನಿಲುಕಲಾರದೇ ಇರುವಂಥ ಸಬ್ಜೆಕ್ಟ್. ಇದನ್ನು ಇವತ್ತುವರೆಗೂ ಬೈಬಲ್ ಪಂಡಿತರುಗಳು ಯೋಚನೆ ಮಾಡ್ತಾನೇ ಇದ್ದಾರೆ. ಒಬ್ಬ ಪಾಸ್ಟ್ರು ತಲೆ ಕೆಟ್ಟೋಗಿ ಬೈಬಲ್ ಕಾಲೇಜಲ್ಲಿ ಓದಿ ಈ ಪುಸ್ತಕ ನನಗೆ ಅರ್ಥನೇ ಆಗಲ್ಲ ಅಂತ ಬೈಬಲ್ನ ಒಂದು ಭಾಗನ ಸಣ್ಣ ಪುಸ್ತಕನ ಬಿಸಾಕ್ಬಿಟ್ಟು ಡೋರ್ ಹತ್ರ ಹೋದ್ರಂತೆ. ಆಗ ದೇವರು ಹೇಳಿದ್ರಂತೆ, ನಿನಗೆ ಯಾಕೆ ಅರ್ಥ ಆಗಬೇಕು ಅಂದ್ರಂತೆ. ಯಾಕೆ ಅರ್ಥ ಆಗಬೇಕು? ನಿನಗೆ ಅರ್ಥ ಆಗಲಿಲ್ಲ ಅಂದರೂ ನೀನು ನನ್ನ ನಂಬಬೇಕು. ಅದಕ್ಕೆ ದೇವರು ಬರೆದಿರೋದು ವಾಕ್ಯನ. ಅದಕ್ಕೆ ಡೈನೋಸಾರ್ ಮೊದಲಿತ್ತ, ಮೊಟ್ಟೆ ಇತ್ತ, ಕೋಳಿ ಇತ್ತ,
ಅದೆಲ್ಲ ನಾವು ಪ್ರಶ್ನೆ. ಇದು ಸೈನ್ಸ್ ಬುಕ್ ಅಲ್ಲ, ಇದು ದೇವರ ಬುಕ್ ಇದು. ಆದರೆ ಇದರಲ್ಲಿ ದೇವರು ಓದಂಥ ಅನೇಕ ವ್ಯಕ್ತಿಗಳು ಸೈಂಟಿಸ್ಟ್ಗಳಾಗಿದ್ದಾರೆ. ಆರ್ಯಭಟ ಭೂಮಿ ಗುಂಡುಗಿದೆ ಅನ್ನೋದಕ್ಕೆ ಮುಂಚೆನೇ ಸೈಂಟಿಸ್ಟ್ ಒಬ್ಬ ಹೇಳ್ದ, ಯೋಬನ ಪುಸ್ತಕದಲ್ಲಿ ಭೂಮಿಯು ಗುಂಡಗಿದೆ ಅಂತ. ಆ ಅಸಾಧ್ಯವಾದಂಥ ಕಾರ್ಯಗಳು, ಅರ್ಥ ಆಗದೆ ಇರುವಂಥ ಕಾರ್ಯಗಳು ನಿಮ್ಗೆ ಗೊತ್ತಾಗಲಿಲ್ವಾ ಅಂದರೆ, ಒಂದು ವಾಕ್ಯ ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕು. ಅದನ್ನ ತುಂಬ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಡಿ, ಹುಚ್ಚರಾಗ್ಬಿಡ್ತೀರಾ. ಪ್ರಶ್ನೆಗಳನ್ನ ನೀವು ನೂರಾರು ಸೇವಕರುಗಳ ಹತ್ರ ಕೇಳ್ಬೋದು, ನಿಮ್ಗೆ ಅವರು ಆನ್ಸರ್ ಕೊಡೋಕ್ಕಾಗಲ್ಲ ಕೆಲವು ಪ್ರಶ್ನೆಗಳಿಗೆ. ಯಾಕಂದರೆ ನಿಮ್ಗೆ ಆನ್ಸರ್ನ ದೇವ್ರು ಬರೆಸಿಟ್ಟಿದ್ದಾನೆ. ಎಲ್ಲಿದೆ ಪಾಸ್ಟ್ರೇ? ತುಂಬ ಜನರಿಗೆ ಇದೇನೆ, ಬೈಬಲ್ ಬಗ್ಗೆ ತುಂಬ ಜನರಿಗೆ ಟೆನ್ಷನ್ ಜಾಸ್ತಿಯಾಗಿ ನೆಮ್ಮದಿ ಇಲ್ಲ ಕೆಲವ್ರಿಗೆ. ಬೈಬಲ್ ಬಗ್ಗೆ, ಬೈಬಲ್ನ ಯಾಕೆ ನೆಮ್ತಾ ಇಲ್ಲ ಅವರು? ಬೈಬಲಲ್ಲಿರೋ ಪ್ರಶ್ನೆಗಳಿಗೆ ಅವ್ರಿಗೆ ಆನ್ಸರ್ ಸಿಕ್ಕಿಲ್ಲ. ಇದೆಲ್ಲ ದೇವ್ರು ಯಾಕೆ ಹೇಳಿಲ್ಲ, ಇದೆಲ್ಲ ದೇವ್ರು. ನಿನಗೆ ದೇವ್ರು ಹೇಳಿದ್ದಾನೆ. ಸಾಯೋವರೆಗೂ ನೇತಾಕೊಂಡಿರಿ ಆ ವಾಕ್ಯ. ಯಾವುದು? ಧರ್ಮೋಪದೇಶ ಕಾಂಡ 29:29. ಅದೇನದು? ಇವತ್ತು ಆ ರೀತಿ ನೀವು ಯಾರಾದರೂ ನೆಮ್ಮದಿ ಹಾಳಾಗಿದ್ದರೆ ನಾವು ಆ ವಾಕ್ಯವನ್ನು ಓದಬೇಕು. 29:29 ಏನು ಹೇಳುತ್ತೆ? ಎಲ್ಲರೂ ಓದ್ತೀರಾ? ರಹಸ್ಯವಾದಗಳು ಏನಾಗಿದೆಯಂತೆ? ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದಂಥ ಹಂಗಿನಲ್ಲಿದ್ದೇವೆ. ಧರ್ಮೋಪದೇಶ, ದೇವರ ವಾಕ್ಯ ಹೇಳುತ್ತೆ, ಆತನ ರಹಸ್ಯವಾದವುಗಳೆಲ್ಲ ಯಾರಿಂದ ಬಂದವು? ದೇವರಾದ ಯೆಹೋವನವು. ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ನೀವು ನೋಡ್ರಿ, ಯುದ್ಧ ಯಾಕಾಗ್ತಿದೆ, ಆರ್ಮಗೆಡನ್ ವಾರ್, ಬೈಬಲ್ ಹೇಳಿದ್ದು ಹಿಂಗಿದೆ ಹಂಗಿದೆ ಅಂತ ಸುಮಾರು ಜನ ಪಂಡಿತರುಗಳು ಹೇಳ್ತಿದ್ದಾರೆ. ನೀವು ನನ್ನ ಕೇಳಿದ್ರೆ ಯಾವಾಗ ಬರುತ್ತೆ ಪಾಸ್ಟ್ರೇ? ಒಂದೇ ಆನ್ಸರ್. ನಾನು ಹೆಂಡ್ತಿಗೆ 14 ವರ್ಷದಿಂದ ಹೇಳ್ತೀನಿ, ಏನಮ್ಮ ಅದು? ನನಗೆ ಗೊತ್ತಿಲ್ಲ. ಆ ಸೇವಕರ ಜೀವಿತದಲ್ಲಿ ಅದು ಯಾಕೆ ಹಂಗಾಗಿದೆ? ನನಗೆ ಗೊತ್ತಿಲ್ಲ. ನೆನ್ನೆ ಕೂಡ ನನ್ನ ಹತ್ರ ಒಬ್ಬರು ಪ್ರಶ್ನೆ ಕೇಳಿದ್ರು, ಯಾಕೆ ಆ ಸೇವಕರು ಹಂಗಾಯಿತು, ಯಾಕೆ ಆ ಮಗು ತೀರ್ಕೊಂತು? ಗೊತ್ತಿಲ್ಲ. ನನಗೆ ಅರ್ಥ ಆಗಿಲ್ಲ ಅನೇಕ ವಿಷಯಗಳು, ನನಗೆ ಅರ್ಥ ಆಗಬೇಕಾಗೇ ಇಲ್ಲ. ನನಗೆ ದೇವರು ಯಾರು ಅನ್ನೋದು ಅರ್ಥ ಆದರೆ ಸಾಕು. ಆತನು ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಸಿಗ್ತಾನಲ್ಲ, ಅದು ಸಾಕು. ನಾನು ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನಲ್ಲ, ಅದು ಸಾಕು. ಒಂದು ವೇಳೆ ಪ್ರಾರ್ಥನೆಗೆ ಉತ್ತರ ಕೊಡದೇ ಇದ್ದರೂ ನಾನು ಆತನ ಸಾನ್ನಿಧ್ಯಕ್ಕೆ ಹೋದಾಗ ಆತನ ನನ್ನೊಂದಿಗೆ ಆತನ ಕ್ಷಣ ಅದನ್ನ ನನ್ನ ಮಧುರವಾಗಿ ಅಪ್ಕೊಳ್ಳುತ್ತಲ್ಲ, ಅದು ನನಗೆ ಸಾಕು. ಹಾಗಾದರೆ ಇವತ್ತು ನೆಮ್ಮದಿ ಯಾಕಿಲ್ಲ ದೇವರ ಮಕ್ಕಳೇ? ಹೊಂದಲೇಬೇಕೆಂಬ ಅಹಂಕಾರ ಅನೇಕರಿಗಿರೋದ್ರಿಂದಲೇ ನೆಮ್ಮದಿ ಇಲ್ಲ. ಇದನ್ನ ಹೆಂಗಾದರೂ ನಾನು ಪಡ್ಕೊಳ್ಳೇಬೇಕು ಅಂತ ಓಡೋನಿಗೆ ನೆಮ್ಮದಿನೇ ಇರಲ್ಲ. ಇದನ್ನ ಹೆಂಗಾದರೂ ನಾನು ಮಾಡಲೇಬೇಕು ಅನ್ನೋನಿಗೆ ನೆಮ್ಮದಿ ಇರೋದೇ ಇಲ್ಲ. ಅಸಾಧ್ಯವಾದ ಕಾರ್ಯಗಳಿಗೆ ಕೈ ಹಾಕೋದು ತಪ್ಪಲ್ಲ, ಅದರಲ್ಲಿ ದೇವರು ನಿನಗೆ ಮಾಡಲಿಕ್ಕೆ ಹೇಳಿದರೆ ಅದನ್ನು ಮಾಡು, ಅದನ್ನು ಮಾಡಲಿಕ್ಕೆ ಹೇಳಲಿಲ್ವಾ ಆರಾಮಾಗಿರು. ಯಾಕಂದರೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ಇದನ್ನು ಭಾಳಷ್ಟು ಸರಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ನಿಮಗೆ ಯಾವಾಗಲೂ ಮೊದಲು ಒಂದು ಸರಿ ಹೇಳಿದ್ದೆ, ಆತ್ಮದಲ್ಲಿ ಬಡವನು ಆಯ್ಕೆಯನ್ನು ದೇವರಿಗೆ ಬಿಟ್ಬಿಡ್ತಾನೆ. ನನಗೆ ಇವ್ರು ಇಷ್ಟ ಇದೆ, ಈ ವಸ್ತು ಇಷ್ಟ ಇದೆ, ಈ ಮನೆ ನನಗೆ ಬೇಕು, ಅವೆಲ್ಲ ಇದೆ. ಆದರೆ ಮಧ್ಯದಲ್ಲಿ ಒಂದು ಪ್ರೇಯರ್ ಮಾಡ್ತಾನೆ ಆತ್ಮದಲ್ಲಿ ಬಡವನು. ಏನಂತ? ದೇವರೇ, ನಿನ್ನ ಚಿತ್ತ ಇದ್ದರೆ ಆ ಸ್ಕೂಲ್ ಕೊಡು, ನಿನ್ನ ಚಿತ್ತ ಇದ್ದರೆ ಆ ಮನೆ ಕೊಡು, ನಿನ್ನ ಚಿತ್ತ ಇದ್ದರೆ ಆ ಗಾಡಿ ಕೊಡು, ನಿನ್ನ ಚಿತ್ತ ಇದ್ದರೆ ಇದನ್ನು ಮಾಡು. ನೀನು ಯಾವುದೇ ಕೊಟ್ಟರು ಅದು ಬೆಸ್ಟ್ ಆಗಿರುತ್ತೆ ದೇವರೇ, ಅದನ್ನ ಸ್ವೀಕರಿಸೋ ಮನಸ್ಸು ನನಗೆ ಕೊಡು. ನೀವು ಎಷ್ಟು ಬೇಗ ಅದನ್ನ ಪ್ರೇಯರ್ ಮಾಡ್ತೀರೋ, ನಾನು ಹೇಳ್ತೀನಿ, ನನಗೂ ನೂರಾರು ಶೋಧನೆಗಳು ಬಂದವು ನನ್ನ ಜೀವಿತದಲ್ಲಿ. ಮದುವೆ ಆಗೋಕ್ಕೆ ಮುಂಚೆ ಅಂದವಾದ ಹುಡುಗಿಯರುಗಳು ಕಂಡ್ರು, ಟ್ಯಾಲೆಂಟ್ಗಳಿರೋರು ಕಂಡ್ರು. ಒಂದು ದಿವಸ ದೇವರು ಇವಳು ಮುಖವನ್ನು ತೋರಿಸಿದ್ರು. ಹಳೇ ಮನೇಲಿದ್ದೆ ನಾನು, ಅನೇಕ ನೆಪಗಳು ಹೇಳಿದೆ. ಪಿಂಪಲ್ಸ್ ಇದೆ ದೇವರೇ, ಹಂಗಿದೆ ದೇವರೇ, ಹಿಂಗಿದೆ, ಅವಳಿಗೂ ಗೊತ್ತು. ಆದರೆ ದೇವರ ಚಿತ್ತ, ದೇವರು ನನಗೆ ತೋರಿಸಿದ್ದು ನಿಜವಾಗಿತ್ತು. ಆದರೆ ಫೋಟೋ ಕಳಿಸ್ದೆ, ಆ ಪಾಸ್ಟ್ರು ಬೇರೆ ಫೋಟೋ ಕಳಿಸಿದ್ರು, 3 ಫೋಟೋ ಕಳಿಸಿದ್ರು. ನೀವು ಅಲ್ಲೆಲ್ಲ ಹೋಗಿ ಬಂದಿದ್ದೀರಾ ಅನ್ನೋ ಅರ್ಥಕ್ಕೋ ಏನೋ, ಬೇರೆ ಬೇರೆ ರೀತಿಯಲ್ಲಿರೋರು ನಿಮ್ಮ ಲೈಫಲ್ಲಿ ಬಂದರೆ ಚೆನ್ನಾಗಿರುತ್ತೇನೋ. ನೋ ಹೋರಾಟ ನನ್ನೊಳಗೆ. ದುಡ್ಡಿರೋರು, ಹಂಗಿರೋರು, ಹಿಂಗಿರೋರು, ಜೊತೆಗೆ ಮಲಯಾಳಿ ಬೇರೆಯವ್ರನ್ನ ಏನಾಗಲ್ಲ, ಆಗಲ್ಲ. ಆಯ್ಕೆ ದೇವರಿಗೆ ಬಿಡಬೇಕು. ಮಲಯಾಳಿ ಕೂಡ, ಮಲಯಾಳಿಗಳು ಕೆಲವ್ರ ಹತ್ರ ಅವತ್ತು ಹೋದರೆ ಮಲಯಾಳಿಗಳು ಹೇಳೋರು, ವೀಡುಂಡೋ, ಕಾರುಂಡೋ, ಬೂಡುಂಡೋ. ನಮ್ದು ಯಾವುದೂ ಉಂಡು ಇಲ್ಲ. ನಮ್ಗೆ ಯಾರು ಕೊಡ್ತಾನೆ ಮದುವೆ ಆಗೋಕ್ಕೆ? ಯಾರೂ ಕೊಡಲ್ಲ. ಸೇವೆ ಮಾಡ್ತಾನೆ ಅಂದರು. ಯಾರನ್ನ ಕಟ್ಕೊಳ್ಳೋದು ನಾನು? ನಿಮಗೆ ಗೊತ್ತಿಲ್ಲ ನನ್ನೊಂದಿಗೆ ಆದಂಥ ಹೋರಾಟಗಳು. ನನಗೆ ಬರ್ತಾ ಇದ್ದಿದ್ದು 5,000 ರೂಪಾಯಿ.
5,000ದಲ್ಲಿ ನನ್ನ ಮದುವೆ ಆಗುವಂಥ ಯಾವುದೇ ಇವತ್ತು ನಾನು ಅದಕ್ಕೆ ಕಣ್ಣೀರಿನಿಂದ ನಾನು ಆರಾಧಿಸ್ತೀನಿ. ಕಾರಣ ನನ್ನ ಮದುವೆ ಆಗಿ ನನಗೆ 2 ಮಕ್ಕಳಿದ್ದು ನನಗೊಂದು ಸೇವೆ ಬರುತ್ತೆ, ಈ ರೀತಿ ದೇವರು ನನ್ನ ಆಶೀರ್ವದಿಸ್ತಾರೆ ಅನ್ನೋ ಯಾವುದೇ ನಿರೀಕ್ಷೆನೇ ಇರಲಿಲ್ಲ. ಮದುವೆನೇ ನನ್ನ ಆಗ್ತಾರೋ ಅನ್ನೋ ಟೆನ್ಷನಲ್ಲಿದ್ದೆ ನಾನು. ಯಾಕೆ ನನಗೇನೋ ವಸ್ತುಗಳು ಮನೆಗಳು ಯಾವುದೂ ಇರಲಿಲ್ಲ. ಆದರೆ ಒಂದನ್ನು ನಾನು ತಾಳ್ಮೆಯಿಂದ ಇವತ್ತು ಹೇಳಬಲ್ಲೆ, ದೇವರ ಹತ್ರ ಅವತ್ತು ರಾತ್ರಿ ಸರೆಂಡರ್ ಮಾಡಿದೆ. ದೇವರೇ, ಅಂದವೋ ಚಂದವೋ, ಅದಕ್ಕೆ ನಾನು ಹೇಳ್ತೇನೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಗೊಳ್ಳದ್ದಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವಳೆ ಪಾತ್ರಳು. ಅದಕ್ಕೆ ಅವಳು ನೆನ್ನೆ ಕೂಡ ರಾತ್ರಿ ನೋವಿದ್ರೂ 12ವರೆಗೆ ವೀಡಿಯೋ ಮುಗಿಸಿದ್ದು. ಅಂದ ಸೌಂದರ್ಯಗಳನ್ನ ಹುಡ್ಕೊಂಡು ಹೋದರೆ ಬಣ್ಣ ಹೊಡೆದಿರೋ ಪೇಂಟ್ ನೋಡಿಕೊಂಡು ಬಿಲ್ಡಿಂಗ್ ತಗೊಂಡಂಗೆ ಒಳಗಡೆ ಎಲ್ಲ ಚಿಂದಿ ಚಿತ್ರಣ ಆಗಿಬಿಟ್ಟಿರ್ತದೆ, ಟೈಲ್ಸ್ಗಳೆಲ್ಲ ಕಿತ್ತೋಗಿರ್ತದೆ. ಪೇಂಟ್ ನೋಡ್ಬಿಟ್ಟು ತೊಗೊಬಿಡ್ಬೇಡ ಲೈಫ್ನ. ಅದಲ್ಲ. ಇನ್ನೊಂದು ವಾಕ್ಯನೂ ಇದೆ, ಜ್ಞಾನೋಕ್ತಿಲಿ ತುಂಬ ಚೆನ್ನಾಗಿದೆ. ವಿವೇಕಿನಿ ಅಲ್ಲದೇ ಇರುವಂಥ ಹುಡುಗಿಯನ್ನು ಸೆಲೆಕ್ಟ್ ಮಾಡಿಕೊಂಡವನು ಹಂದಿ ಮೂಗಿಗೆ ಮೂಗ್ತಿ ಇಟ್ಟಂಗಂತೆ. ಹಂದಿ ಮೂಗಿಗೆ ಮೂಗ್ತಿ ಇಟ್ಟರೆ ಹೆಂಗಿರ್ತದೆ? ಒಂದು 2 ನಿಮಿಷ ಯೋಚನೆ ಮಾಡಿ ನೋಡು. ಬೆಳ್ಳಗಿರಬೇಕು, ತಿನ್ನಾಗಿರ್ಬೇಕು, ಹಿಂಗಿರಬೇಕು. ಹೆಂಗಿದ್ರೂ ಸೆಟ್ ಆಗಲ್ಲ, ಅದು ಹಂದಿಗೆ ಮೂಗ್ತಿ ಇಟ್ಟಂಗೆ. ಪ್ರೇಯರ್ ಮಾಡಿ ಯಂಗ್ ಪೀಪಲ್, ಸಣ್ಣ ಮಕ್ಕಳುಗಳನ್ನು, ಯಂಗ್ ಪೀಪಲ್ಗೆ ನಾನು ಎಂಕರೇಜ್ ಮಾಡ್ತಿದ್ದೀನಿ, ನಿಮ್ಮ ಲೈಫ್ಗಳಲ್ಲಿ ಆಯ್ಕೆನ ದೇವರಿಗೆ ಬಿಟ್ಕೊಡ್ರಿ. ದೇವರು ಅಸಾಧ್ಯವಾದಂಥ ಕಾರ್ಯಗಳು ನನಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಇದೆ ದೇವರೇ, ಆದರೆ ನೀನು ನನಗೆ ಯಾರನ್ನು ಆರಿಸಿಟ್ಟಿರ್ತೀಯೋ ಅವ್ರು ನನಗೆ ಬೆಸ್ಟ್. ಆ ಪ್ರೇಯರ್ ಮಾಡಿ ನೋಡು, ನೆಮ್ಮದಿ ಬಂದ್ಬಿಡುತ್ತೆ ನಿನಗೆ. ಇವತ್ತು ರಾತ್ರಿನೇ ಬರುತ್ತೆ. ಬರಲಿಲ್ಲ ಅಂದರೆ ನಾನು ಬೈಬಲ್ ಓದೋದು ನಿಲ್ಲಿಸ್ಬಿಡ್ತೀನಿ. ಹೌದು, ಕಂಡೀಷನ್ ಆಗಿ ಹೇಳ್ತೀನಿ, ನೀನು ಪ್ರಾರ್ಥನೆ ಮಾಡಿ ಆಯ್ಕೆಯನ್ನು ದೇವರಿಗೆ ಬಿಟ್ಕೊಟ್ರೆ ನಿನ್ನ ಲೈಫ್ನಲ್ಲಿ ನೆಮ್ಮದಿ ಬಂದೇ ಬರುತ್ತೆ. ದೇವರು ಯಾಕೆ ನಿನ್ನ ನೆಮ್ಮದಿನ ಕಿತ್ತಾಕಿದ್ದಾನೆ ಅಂದರೆ ಒಂದೇ ನೀನು ತಿಳ್ಕೊ, ಅದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಅನ್ನೋದಕ್ಕೆ ಗುರುತೇನು? ಸಮಾಧಾನ, ನೆಮ್ಮದಿ, ಆ ಒಂದು ಆಧರಣೆ. ಅದನ್ನೇ ದಾವೀದ ಹೇಳ್ತಾರೆ, ಅಸಾಧ್ಯ ಕಾರ್ಯದಲ್ಲಿ ನಾನು ಕೈ ಹಾಕಲ್ಲ ದೇವರೇ.